ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಕೆಸೆಟ್ ಪ್ರಿಪ್ರೇಷನ್ಸ್ 2023 ಇದಕ್ಕೆ ಸಂಬಂಧಪಟ್ಟಂಗೆ ಲಾಜಿಕ್ ಗೇಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಕೆಸೆಟ್ಗೆ ಎಷ್ಟು ಬೇಕೋ ಅಷ್ಟು ಕಂಟೆಂಟ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಲಾಜಿಕ್ ಗೇಟ್ಸ್ ಅನ್ನೋದು ಇಂಪಾರ್ಟೆಂಟ್ ಟಾಪಿಕ್. ನಾವು ಸೆಕೆಂಡ್ ಪಿ ಯು ಇಂದನೂ ನಾವು ಲಾಜಿಕ್ ಗೇಟ್ಸ್ ಬಗ್ಗೆ ಓದ್ತಾ ಬರ್ತಾಯಿದ್ದೀವಿ. ಸೊ ಅಲ್ಲಿಂದ ಬೇಸಿಕ್ಸ್ ಕಲ್ತಿದ್ದಿದ್ದೇ ಇರುತ್ತೆ. ಬಟ್ ಈ ಕೆಸೆಟ್ಗೆ ಬಂದಾಗ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಎಲ್ಲ ಕ್ವೆಶನ್ಸು ಕವರ್ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ನನ್ನ ಎಫರ್ಟ್ಸ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ವಿಡಿಯೋನ. ಲೆಟ್ಸ್ ಕಂಟಿನ್ಯೂ. ಲಾಜಿಕ್ ಗೇಟ್ಸ್. ಸೊ ಲಾಜಿಕ್ ಗೇಟ್ಸ್ ಅನ್ನೋದು ಏನು ಅಂತ ಹೋಗೋದಕ್ಕಿಂತಲೂ ಮುಂಚೆ, ಸೊ ಲಾಜಿಕ್ ಗೇಟ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಆ್ಯಂಡ್ ಅನಲಾಗ್ ಸಿಸ್ಟಮ್ ಅಂತ ನೋಡ್ತೀವಿ. ಸೊ ನಾವು ಯೂಶ್ವಲಿ ಡಿಜಿಟಲ್ ಆ್ಯಂಡ್ ಅನಲಾಗ್ ಅಂತಂದೇಳಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಂದರೆ ನಾವು ಕ್ಲಾಕ್ಸ್ನ ನೋಡ್ತೀವಿ. ಸೊ ಕ್ಲಾಕ್ಸ್ನಲ್ಲಿ ನಂಬರ್ಸ್ ಇರ್ತವೆ, ಅಥವಾ ವಾಚಸ್ ನೋಡ್ತೀವಿ. ಸೊ ವಾಚಸ್ನಲ್ಲಿ ನಂಬರ್ಸ್ ಇರ್ತವೆ. ಇಲ್ಲಿ ಏನು ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ಅಂತ ಹೇಳ್ತೀವಿ. ಸೊ ಆ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ಮೂವ್ಸ್ ಅರೌಂಡ್ ದಿಸ್ ಕ್ಲಾಕ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಏನಂತ ಕರಿತೀವಿ? ಅನಲಾಗ್ ಸಿಸ್ಟಮ್ ಅಂತ ಕರಿತೀವಿ. ಅನಲಾಗ್ ಸಿಸ್ಟಮ್ ಅಂತ ಅಂದರೆ ವೇರ್ ದ ವಿ ಅಬ್ಸರ್ವ್ ದ ರಿಸಲ್ಟ್ ಬೈ ದ ಕಂಟಿನ್ಯೂಸ್ ಮೂಮೆಂಟ್ ಅಂತಂದೇಳಿ ಅಂತ ಹೇಳ್ಬೋದು. ಸೊ ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಂತ ಅಂದರೆ ಈಗೆಲ್ಲ ನಾವು ಏನು ಕ್ಯಾಲ್ಕುಲೇಟರ್ಸ್ ಇರ್ಬೋದು ಅಥವಾ ಡಿಜಿಟಲ್ ವಾಚಸ್ ಇರ್ಬೋದು. ಸೊ ಅದರಲ್ಲೆಲ್ಲ ಏನು ಡಿಜಿಟ್ಸ್ ನಂಬರ್ಸ್ ಡಿಜಿಟ್ಸ್ನಲ್ಲಿನೇ ಬರುತ್ತೆ ನಮ್ಗೆ ಔಟ್ಪುಟ್ಟು. ಸೊ ಆ ರೀತಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳಿದೆ ಅಷ್ಟೇ ನಾನು. ಡಿಜಿಟಲ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಆ್ಯಂಡ್ ಅನಲಾಗ್ ಸಿಸ್ಟಮ್ ಅಂತ ಎರಡು ಸಿಸ್ಟಮ್ ಇರುತ್ತೆ. ಡಿಜಿಟಲ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಪರ್ಫಾರ್ಮ್ಸ್ ಫಂಕ್ಷನ್ಸ್ ಅಸೈನ್ ಟು ಇಟ್ ಬೈ ಡೀಲಿಂಗ್ with discrete quantities. So discrete quantities whole or fractional numbers. ಸೊ ಇದರಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಬಂದಾಗ ಇಟ್ ಕವರ್ಸ್ ವಿತ್ ಇಟ್ ಈಸ್ ಡೀಲಿಂಗ್ ವಿತ್ ಡಿಸ್ಕ್ರೀಟ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಅಂದರೆ ಡಿಸ್ಕ್ರೀಟ್ ಕ್ವಾಂಟಿಟೀಸ್ ಅಂದರೆ ವಿಚ್ ಇಸ್ ನಾಟ್ ಕಂಟಿನ್ಯೂಸ್ ಅಂತ ಅರ್ಥ. ಆ್ಯಂಡ್ ಅನಲಾಗ್ ಸಿಸ್ಟಮ್ಸ್ ಡೀಲ್ಸ್ ವಿತ್ ಕಂಟಿನ್ಯೂಸ್ಲಿ ವೇರಿಯಿಂಗ್ ಕ್ವಾಂಟಿಟೀಸ್ ಸಚ್ ಆಸ್ ಟೆಂಪರೇಚರ್, ಪ್ರೆಷರ್, ಇನ್ಫಾರ್ಮೇಷನ್, ಸಿಗ್ನಲ್ಸ್. ಸೊ ಇದೆಲ್ಲನೂ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ನಾವು ಅನಲಾಗ್ ಸಿಸ್ಟಮ್ಸ್ನಲ್ಲಿ ನೋಡ್ತೀವಿ. ದೆನ್ ಲಾಜಿಕ್ ಗೇಟ್ಸ್ ಅನ್ನೋದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಬರೋದ್ರಿಂದ ಸೊ ವಿಲ್ ಜಸ್ಟ್ ರೆಸ್ಟ್ರಿಕ್ಟ್ ಅವರ್ ಸೆಲ್ಸ್ ಟು ದ ಡಿಜಿಟಲ್ ಎಲೆಕ್ಟ್ರಾನಿಕ್ ಸಿಸ್ಟಮ್. ಸೊ ಇಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಂದರೆ ಏನು ಅಂತ ನೋಡೋದಾದರೆ, ಡಿಜಿಟಲ್ ಇನ್ಫಾರ್ಮೇಷನ್ ಇಸ್ ರಿಪ್ರೆಸೆಂಟೆಡ್ ಬೈ ಬಿಟ್ಸ್ ಆರ್ ಬೈನರಿ ಡಿಜಿಟ್ಸ್. ಸೊ ಈ ಬೈನರಿ ಡಿಜಿಟ್ಸ್ ಅಂದರೆ ಯಾವುದು? 0 or 1. 0 or 1ನ ನಾವು ಏನಂತ ಕರಿತೀವಿ? ಬೈನರಿ ಡಿಜಿಟ್ಸ್ ಅಂತ ಕರಿತೀವಿ. 0 ಒಂದು ಬಿಟ್ಟು, 1 ಬಿಟ್ಟು. ಸೊ ಅದನ್ನು 0 and 1 ಆರ್ ಕಾಲ್ಡ್ ಬೈನರಿ ಡಿಜಿಟ್ಸ್. ಇಟ್ ಕ್ಲೋಸ್ಲಿ ರಿಸೆಂಬಲ್ಸ್ ದ ರಿಯಲ್ ಲೈಫ್ ಸಿಚುವೇಶನ್ ಸಚ್ ಆಸ್ ಸ್ವಿಚ್ ಮೇ ಬಿ ಕ್ಲೋಸ್ಡ್ ಆರ್ ಓಪನ್, ವೋಲ್ಟೇಜ್ ಲೆವೆಲ್ ಹೈ ಆರ್ ಲೋ, ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್, ಎಕ್ಸೆಟ್ರಾ. ಸೊ ಈ ನಾವು ಡಿಜಿಟಲ್ 0s and 1sನ ಹೆಂಗೆ ಯೂಸ್ ಮಾಡ್ತೀವಿ ಅಂತಾದರೆ, ಈಗ ಒಂದು ಸ್ವಿಚ್ ತೊಗೊತೀವಿ. ಸ್ವಿಚ್ ಕ್ಲೋಸ್ಡ್ ಕಂಡೀಷನಲ್ಲಿದೆ ಅಂದರೆ ಇದು 1 ಅಂತ ಅರ್ಥ. ಓಪನ್ ಕಂಡೀಷನಲ್ಲಿದೆ ಅಂದರೆ ಡಿಜಿಟಲ್ ಇದರಲ್ಲಿ ಏನಿದು 0 ಅಂತ ಅರ್ಥ. ವೋಲ್ಟೇಜು ಹೈ ಇದೆ ಅಂದರೆ 1, ಲೋ ಇದೆ ಅಂದರೆ 0. ಸ್ಟೇಟ್ಮೆಂಟು ಟ್ರೂ ಇದ್ದರೆ 1, ಫಾಲ್ಸ್ ಇದ್ದರೆ 0. ಸೊ ಈ ರೀತಿ ಎಲ್ಲವೂ ನಾವು ಏನು 1 or 0 ಇದರಲ್ಲಿನೇ ಸ್ಟಡಿ ಮಾಡೋದಕ್ಕೆ ನಾವು ಇದನ್ನು ಏನಂತ ಕರಿತೀವಿ? ಡಿಜಿಟಲ್, ದಟ್ ಈಸ್ ಬೈನರಿ ಡಿಜಿಟ್ಸ್. ಇಟ್ ವರ್ಕ್ಸ್ ಆನ್ ಬೈನರಿ ಡಿಜಿಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ನೋಡ್ಬೋದು? ದ ಟೂ ಸ್ಟೇಟ್ಸ್ 1 or 0 ಸಿಗ್ನಿಫೈ ದ ಪ್ರೆಸೆನ್ಸ್ ಆಫ್ ಎ ಸಿಗ್ನಲ್. ಅಂದರೆ 1 ಇದ್ದರೆ ಪ್ರೆಸೆನ್ಸ್ ಆಫ್ ಎ ಸಿಗ್ನಲ್, 0 ಇದ್ದರೆ ಇಟ್ ರಿಪ್ರೆಸೆಂಟ್ಸ್ ದ ಆಬ್ಸೆನ್ಸ್ ಆಫ್ ದ ಸಿಗ್ನಲ್ ಅಂತ ಹೇಳ್ತೀವಿ. ಸೊ ಈ ಬೈನರಿ ಡಿಜಿಟ್ಸ್ ಅಥವಾ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಏನು ಯೂಸ್ ಮಾಡ್ತಾರೆ ಅಂತಾದರೆ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಡಯೋಡ್ಸ್ ಆ್ಯಂಡ್ ಟ್ರಾನ್ಸಿಸ್ಟರ್ಸ್ ಆರ್ ಯೂಸ್ಡ್ ಟು ಪರ್ಫಾರ್ಮ್ ಸ್ವಿಚಿಂಗ್ ಫಂಕ್ಷನ್ಸ್ ಇನ್ ಲಾಜಿಕ್ ಗೇಟ್ಸ್. ಸೊ ಲಾಜಿಕ್ ಗೇಟ್ಸ್ ಅಂತ ಹೇಳೋದಾದರೆ, ಲಾಜಿಕ್ ಗೇಟ್ಸ್ ಬೇಸಿಕಲಿ ಯಾವುದನ್ನು ಯೂಸ್ ಮಾಡಿ ಲಾಜಿಕ್ ಗೇಟ್ಸ್ನ ಡಿಸೈನ್ ಮಾಡ್ತಾರೆ ಅಂದರೆ, ಡಯೋಡ್ಸು ಮತ್ತು ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡಿಬಿಟ್ಟು ಲಾಜಿಕ್ ಗೇಟ್ಸು ಡಿಸೈನ್ ಮಾಡ್ತಾರೆ. ಸೊ ಈ ಗೇಟ್ ಅಂದರೆ ಏನು ಅಂತ ನೋಡೋಣ. ಸೊ ಗೇಟ್ ಅಂದರೆ, ಗೇಟ್ ಇಸ್ ಅ ಲಾಜಿಕ್ ಸರ್ಕ್ಯೂಟ್ ವಿತ್ 1 or more ಇನ್ಪುಟ್ಸ್ ಬಟ್ ಓನ್ಲಿ 1 ಔಟ್ಪುಟ್. ಸೊ ಇಲ್ಲಿ ಲಾಜಿಕ್ ಗೇಟ್ ಅಂದರೆ ಜಸ್ಟ್ ನಾನು ಇಲ್ಲಿ ಫಿಗರ್ ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿ ಇನ್ಪುಟ್ಸ್ನ ನಾವು ಎಷ್ಟು ಬೇಕಾದರೂ ಹಾಕ್ಬೋದು ಲಾಜಿಕ್ ಗೇಟ್ ಒಳಗಡೆ, ಬಟ್ ನಮ್ಗೆ ಹೊರಗಡೆ ಬರೋದು ಸಿಂಗಲ್ ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಇದು ಬೇಸಿಕ್ ಆಫ್ ಲಾಜಿಕ್ ಗೇಟ್ಸ್. ಸೊ ಲಾಜಿಕ್ ಗೇಟ್ಸ್ದು ಏನು ಕಾಂಬಿನೇಷನ್ಸ್ ಹೆಂಗೆ ಇದನ್ನು ಮಾಡ್ಕೊತೀವಿ? 2n ಪಾಸಿಬಲ್ ನಂಬರ್ ಆಫ್ ಕಾಂಬಿನೇಷನ್ಸ್ ವೇರ್ n ಇಸ್ ನಂಬರ್ ಆಫ್ ಇನ್ಪುಟ್ಸ್.
ಮೇಲೆ ಕಾಂಬಿನೇಷನ್ಸ್ ಎಷ್ಟು ಬರುತ್ತೆ ಅಂತ ನಾವು ಡಿಸೈಡ್ ಮಾಡ್ಕೊತೀವಿ. ಸೊ ಸಪೋಸ್ ಎರಡು ಇನ್ಪುಟ್ಸ್ ಇತ್ತು ಅಂದರೆ, ಸೊ ನಂಬರ್ ಆಫ್ ಇನ್ಪುಟ್ಸ್ 2 ಇತ್ತು ಅಂದರೆ 2 ಅಂದರೆ 4 ಕಾಂಬಿನೇಷನ್ಸ್ ಬರ್ತೀವಿ. ಅಂದರೆ ಇವಾಗ ಎ ಬಿ ಎರಡು ಸಿಗ್ನಲ್ಸ್ ತೊಗೊಂಡಿದ್ದೀವಿ ಅಂದರೆ 0 0 1 1, ಇಲ್ಲಿ 0 1 0 1. ಸೊ ನಾವು ಎರಡು ಇನ್ಪುಟ್ಸ್ ತೊಗೊಂಡಿದ್ದೀವಿ ಅಂದರೆ 0 0 1 1 0 1 0 1. ಇದು ನಂಬರ್ ಆಫ್ ಕಾಂಬಿನೇಷನ್ಸ್, 4 ನಂಬರ್ ಆಫ್ ಕಾಂಬಿನೇಷನ್ಸ್ ಅಂತ ಹೇಳ್ತೀವಿ. ಈಗ ಸಪೋಸ್ ನಾವು ಇಲ್ಲಿ ನಾವು ಏನು ನಂಬರ್ ಆಫ್ ಇನ್ಪುಟ್ಸ್ 3 ತೊಗೊಂಡಿದ್ದೀವಿ ಅಂದರೆ, ಫಾರ್ 3 ಇನ್ಪುಟ್ಸ್ ಎ ಬಿ ಹೆಂಗೆ ಬರಿಬೋದು? ಸೊ ಎ ಬಿ ಹೆಂಗೆ ಬರಿಬೋದು ಇನ್ಪುಟ್ಸು? 2 ಕ್ಯೂಬ್ ಆಗುತ್ತೆ. 2 ಕ್ಯೂಬ್ ಅಂದರೆ ಏನು? ನಂಬರ್ ಆಫ್ ಇನ್ಪುಟ್ಸ್ ಎಷ್ಟಾಗುತ್ತೆ? ನಂಬರ್ ಆಫ್ ಕಾಂಬಿನೇಷನ್ಸು 8 ಆಗುತ್ತೆ. ಸೊ 8 ಕಾಂಬಿನೇಷನ್ಸ್ ಅಂದರೆ 0 0 0 0 1 1 1 1. ಆ್ಯಂಡ್ ಬಿಗೆ ಏನು ಬರಿತೀರಿ? 0 0 1 1 0 0 1 1 ಅಂತ ತೊಗೊತೀವಿ. ಸಿಗೆ ಏನಾಗುತ್ತೆ? 0 1 0 1 0 1 0 1 ಅಂತ ತೊಗೊತೀವಿ. ಸೊ ಇದು ನಂಬರ್ ಆಫ್ ಕಾಂಬಿನೇಷನ್ಸ್ನ ಬರೆಯೋದು ಇದಿರುತ್ತೆ. ಸೊ ಆಲ್ರೆಡಿ ನಾವು ಪಿ ಯುನಲ್ಲಿ ಲಾಜಿಕ್ ಗೇಟ್ಸ್ ಬಗ್ಗೆ ಕಲ್ತಿದ್ದೀವಿ. ಇದೆಲ್ಲನೂ ಇನ್ಪುಟ್ಸ್ ಹೆಂಗೆ ತೊಗೊತೀವಿ, ಕಾಂಬಿನೇಷನ್ಸ್ ಹೆಂಗೆ ಬರಿತೀವಿ, ಅದನ್ನೆಲ್ಲನೂ ನಾವು ಪಿ ಯುನಲ್ಲಿನೇ ಕಲ್ತಿರ್ತೀವಿ. ಸೊ ಇಲ್ಲಿ ಬೇಸಿಕ್ಸ್ ಆಫ್ ಲಾಜಿಕ್ ಗೇಟ್ಸ್. ಸೊ ಲಾಜಿಕ್ ಗೇಟ್ಸ್ ಟೈಪ್ಸ್ ಏನೇನಿದೆ ಅಂತ ನೋಡೋಣ. ಬೇಸಿಕ್ ಲಾಜಿಕ್ ಗೇಟ್ಸ್ ಅಂದರೆ ಯಾವ್ಯಾವುದು? ಅಂಡ್, ಆರ್, ನಾಟ್. ಸೊ ಈ ಆ್ಯಂಡ್ ಗೇಟ್, ಆರ್ ಗೇಟ್, ನಾರ್ ಗೇಟ್ನ ನಾವು ಬೇಸಿಕ್ ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಯೂನಿವರ್ಸಲ್ ಲಾಜಿಕ್ ಗೇಟ್ಸ್ ಅಂದರೆ ನ್ಯಾಂಡ್ ಮತ್ತು ನಾರ್ನ ಯೂನಿವರ್ಸಲ್ ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಸೊ ಯಾಕೆ ನ್ಯಾಂಡ್ ಮತ್ತು ನಾರ್ನ ಯೂನಿವರ್ಸಲ್ ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ ಅಂದರೆ, ಈ ನ್ಯಾಂಡ್ ಗೇಟು ನಾರ್ ಗೇಟು ಇಟ್ಕೊಂಡು ಈ ರಿಮೈನಿಂಗ್ 5 ಗೇಟ್ಸ್ನ ನಾವು ಡಿಸೈನ್ ಮಾಡ್ಬೋದು. ಸೊ ಹಾಗಾಗಿ ನ್ಯಾಂಡ್ ಗೇಟ್ ಆ್ಯಂಡ್ ನಾರ್ ಗೇಟ್ ಆರ್ ಕಾಲ್ಡ್ ಆಸ್ ಯೂನಿವರ್ಸಲ್ ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ದೆನ್ ಸ್ಪೆಷಲ್ ಲಾಜಿಕ್ ಗೇಟ್ಸ್ ಅಥವಾ ಅರ್ಥಮೆಟಿಕ್ ಸರ್ಕ್ಯೂಟ್ ಲಾಜಿಕ್ ಗೇಟ್ಸ್, ಅದನ್ನು XOR ಅಥವಾ XNOR ಅಂತ ಕರಿತೀವಿ. XOR ಅಂದರೆ ಎಕ್ಸ್ಕ್ಲೂಸಿವ್ ಆರ್, XNOR ಅಂದರೆ ಎಕ್ಸ್ಕ್ಲೂಸಿವ್ ನಾರ್ ಗೇಟ್ಸ್ ಅಂತ ಕರಿತೀವಿ. ಸೊ ಇದನ್ನು ಅರ್ಥಮೆಟಿಕ್ ಸರ್ಕ್ಯೂಟ್ ಗೇಟ್ಸ್ ಅಂತಲೂ ಕರಿತೀವಿ. ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಜಿಕ್ ಗೇಟ್ಸ್. ಸೊ ಈಗ ಇದರಲ್ಲಿ ನೆಕ್ಸ್ಟ್ ನೋಡೋದಾದರೆ ಫಸ್ಟ್ ನಾಟ್ ಗೇಟ್ನಿಂದ ಸ್ಟಾರ್ಟ್ ಮಾಡೋಣ. ಸೊ ನಾಟ್ ಗೇಟ್ ಅಂದರೆ ಏನು? ಇದನ್ನು ನಾವು ಏನಂತ ಕರಿತೀವಿ? ನಾಟ್ ಗೇಟ್ ಈಸ್ ಕಾಲ್ಡ್ ಆಸ್ ಇನ್ವರ್ಟರ್ ಗೇಟ್ ಅಂತ ಕರಿತೀವಿ. ಇನ್ವರ್ಟರ್ ಗೇಟ್ ಅಂದರೆ ಇವಾಗ ನೀವು ಇನ್ಪುಟ್ ಟ್ರೂ ಕೊಟ್ಟರೆ ಔಟ್ಪುಟ್ ಫಾಲ್ಸ್ ಬರುತ್ತೆ, ಇನ್ಪುಟ್ ಫಾಲ್ಸ್ ಕೊಟ್ಟರೆ ಔಟ್ಪುಟ್ ಟ್ರೂ ಬರುತ್ತೆ. ಸೊ ಇಲ್ಲಿ ನಾಟ್ ಗೇಟ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ರೀತಿ ಒಂದು ಟ್ರಯಾಂಗಲ್ಗೆ ಮುಂದೆ ಒಂದು ಬಬಲ್ ಹಾಕ್ತಾರೆ. ಸೊ ಅದು ನಾಟ್ ಗೇಟ್ ಸಿಂಬಲ್ಲು. ಸೊ ಸಪೋಸ್ ಇಫ್ ಯರ್ ಇನ್ಪುಟ್ ಈಸ್ ಎ, ದೆನ್ ಔಟ್ಪುಟ್ ವಿಲ್ ಬಿ ಎ ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ. ಸೊ ಎ ಬಾರ್ ಅಂತಲೂ ಓದ್ತೀವಿ. ಸೊ ನಾನು ಆಲ್ರೆಡಿ ಹೇಳಿದಾಗೆ 0 ಇನ್ಪುಟ್ ಇದ್ದರೆ ಔಟ್ಪುಟ್ಟು 1 ಬರುತ್ತೆ, 1 ಇದ್ದರೆ 0 ಬರುತ್ತೆ. ಇದಕ್ಕೆ ಸ್ವಿಚ್ಚಿಂಗ್ ಸರ್ಕ್ಯೂಟ್ ನೋಡೋದಾದರೆ ಈ ರೀತಿ ಬರುತ್ತೆ ಸ್ವಿಚ್ಚಿಂಗ್ ಸರ್ಕ್ಯೂಟು. ಇಲ್ಲಿ ಇದು ಕೀ ಏನಿರುತ್ತೆ ಅದನ್ನು ಇನ್ಪುಟ್ ಇದ್ರ ಏನೋ ಓಪನ್ ಆರ್ ಕ್ಲೋಸ್ ಅಂತಂದೇಳಿ ಹೇಳ್ತೀವಿ. ಸೊ ಇಲ್ಲಿ ಔಟ್ಪುಟ್ಟು ಸಪೋಸ್ ನೀವು ಇನ್ಪುಟ್ನ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀರಿ ಅಂತ ಅಂದರೆ, ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಇದು ಓಪನ್ ಇತ್ತು ಅಂದರೆ ಏನಾಗುತ್ತೆ? ಈ ಕರೆಂಟ್ ಈ ರೀತಿ ಬರುತ್ತೆ. ದಟ್ ಕರೆಂಟ್ ವಿಲ್ ನಾಟ್ ಎಂಟರ್ ಇನ್ ದಿಸ್ ಕೇಸ್. ಇಲ್ಲಿ ಯಾವುದೇ ಕರೆಂಟ್ ಎಂಟರ್ ಆಗಲ್ಲ. ಸೊ ಆ ಕರೆಂಟ್ ಏನಾಗುತ್ತೆ? ಸೀದಾ ಹಿಂಗೆ ಹೋಗುತ್ತೆ, ಬಲ್ಬ್ ಒಳಗಡೆ ಹೋಗುತ್ತೆ, ಆ್ಯಂಡ್ ದಿಸ್ ಬಲ್ಬ್ ವಿಲ್ ಗ್ಲೋ. ಸೊ ಅಲ್ಲಿ ಏನಾಗುತ್ತೆ? ಔಟ್ಪುಟ್ಟು 1 ಆಗುತ್ತೆ. ಸೊ ಸಪೋಸ್ ಇಫ್ ದ ಕೀ ಈಸ್ ಕ್ಲೋಸ್ಡ್, ನಾನು ಆಲ್ರೆಡಿ ಹೇಳಿದಾಗೆ 0 ಇತ್ತು ಅಂದರೆ ಕೀ ಓಪನ್, 1 ಇತ್ತು ಅಂದರೆ ಕೀ ಕ್ಲೋಸ್ಡ್. ಸೊ ಕೀ ಕ್ಲೋಸ್ ಮಾಡ್ತೀರಿ. ಸೊ ಕೀ ಕ್ಲೋಸ್ ಮಾಡಿದಾಗ ಏನಾಗುತ್ತೆ? ಬ್ಯಾಟ್ರಿ ಸೆಲ್ ಆನ್ ಮಾಡ್ತೀರಿ, ಕರೆಂಟ್ ಪಾಸ್ ಆಗುತ್ತೆ. ಕರೆಂಟ್ ನೆಕ್ಸ್ಟ್ ಟರ್ಮಿನಲ್ಗೆ ಹೋಗ್ಲಾರ್ದೆ ಏನಾಗುತ್ತೆ? ಎಲ್ಲ ಕರೆಂಟು ಹಿಂಗೆ ಇದಾಗಿ ಇಲ್ಲೇ ಸರ್ಕ್ಯೂಟ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನೋ ಕರೆಂಟ್ ಈಸ್ ಗೋಯಿಂಗ್ ಟು ದಿಸ್ ಬಲ್ಬ್, ಸೊ ದಿಸ್ ಬಲ್ಬ್ ವಿಲ್ ನಾಟ್ ಗ್ಲೋ. ಸೊ ಅದಕ್ಕೆ ಔಟ್ಪುಟ್ ಏನಾಗುತ್ತೆ? 0 ಆಗುತ್ತೆ. ಸೊ ಇದು ಏನು ನಾವು ನಾಟ್ ಗೇಟ್ನ ಸ್ವಿಚಿಂಗ್ ಸರ್ಕ್ಯೂಟ್ಸ್ನಿಂದ ಅರ್ಥ ಮಾಡ್ಕೋಬೋದು. ದೆನ್ ನೆಕ್ಸ್ಟ್ ಕಮ್ಸ್ ದ ಆರ್ ಗೇಟ್. ಸೊ ಆರ್ ಗೇಟ್ಗೆ ಏನು ಕಂಡೀಷನ್ ಏನು ಅಂತ ಅಂದರೆ, ಇಲ್ಲಿ ಆರ್ ಗೇಟ್ನಲ್ಲಿ ಏನು ಯಾವುದು ಒಂದು ಹೈ ಇದ್ದರೂ ಕೂಡ ಔಟ್ಪುಟ್ಟು ನಮಗೆ ಹೈ ಬರುತ್ತೆ. ಎರಡು ಲೋ ಇದ್ದಾಗ ಮಾತ್ರ ಔಟ್ಪುಟ್ ಲೋ ಅಂತ ಹೇಳ್ತೀವಿ. ಇದಕ್ಕೆ ಸಿಂಬಲ್ ಬಂದ್ಬಿಟ್ಟು ಈ ರೀತಿ ಡಿಸೈನ್ ಮಾಡ್ತೀವಿ. ಸೊ 2 ಇನ್ಪುಟ್ಟು ಎ ಆ್ಯಂಡ್ ಬಿ, ಆ್ಯಂಡ್ ಫಾರ್ ದಿಸ್ ಔಟ್ಪುಟ್ ವಿ ಗೆಟ್ ಎ ಪ್ಲಸ್ ಬಿ. ಸೊ ಇಲ್ಲಿ ಆರ್ ಗೇಟ್ನ ಅಡಿಷನ್ ಅಂತ ಕೂಡ ನಾವು ನೋಡ್ಬೋದು. ಸೊ ಇಲ್ಲಿ ಟ್ರೂತ್ ಟೇಬಲ್ ನೋಡೋದಾದರೆ ನಮಗೆ 2 ಇನ್ಪುಟ್ನಲ್ಲಿ ಯಾವುದಾದ್ರೂ ಒಂದು ಇನ್ಪುಟ್ಟು ಹೈ ಇದ್ದರೂ ಕೂಡ ನಮಗೆ ಔಟ್ಪುಟ್ ಹೈ ಬರುತ್ತೆ ಅಂತ ಹೇಳಿದೆ. ಇಲ್ಲಿ ಫಸ್ಟ್ ಕೇಸ್ನಲ್ಲಿ 2 0 0 ಇರೋದ್ರಿಂದ ಔಟ್ಪುಟ್ 0 ಇದೆ. ಸೆಕೆಂಡ್ ಕೇಸ್ನಲ್ಲಿ 0 1, ಸೊ ಔಟ್ಪುಟ್ ಈಸ್ 1.
0 ಔಟ್ಪುಟ್ ಇಸ್ 1. ಸೊ 1 ಇದ್ದರೆ ಔಟ್ಪುಟ್ 1 ಆಗುತ್ತೆ. ಸೊ ಇದಕ್ಕೆ ಸ್ವಿಚಿಂಗ್ ಸರ್ಕ್ಯೂಟ್ನಲ್ಲಿ ನೋಡೋದಾದರೆ 2 ಕೀಸ್ ಇದ್ದಾವೆ, ಒಂದು ಎ ಇನ್ನೊಂದು ಬಿ ಅಂತ ತೊಗೊತೀವಿ. ಸೊ ಇಲ್ಲಿ ಸಪೋಸ್ ಫಸ್ಟ್ ಕೇಸು 0 ಆದರೆ 2 ಕೀ ಓಪನ್ ಇದ್ದಾಗ ದಿಸ್ ಬಲ್ಬ್ ವಿಲ್ ನಾಟ್ ಗ್ಲೋ ಅಂತ ಹೇಳ್ತೀವಿ. ದೆನ್ ಸೆಕೆಂಡ್ ಕೇಸ್ ಏನಾಗುತ್ತೆ 0 1 ಅಂದರೆ ಎ ಕೀ ಓಪನ್ ಇದೆ, ಬಿ ಕೀ ಕ್ಲೋಸ್ ಇದೆ. ಸೊ ಆವಾಗ ಕರೆಂಟ್ ಏನಾಗುತ್ತೆ, ಕರೆಂಟ್ ಪಾಸ್ ಮಾಡ್ತೀರಿ, ಆವಾಗ ಕರೆಂಟ್ ಇಲ್ಲಿಂದ ಈ ರೀತಿ ಬಂದು ಬಿ ಇದರಿಂದ ಏನು ಬಿ ಸ್ವಿಚ್ಚಿಂದ ಹೋಗ್ಬಿಟ್ಟು ಇಟ್ ವಿಲ್ ಪಾಸ್ ಥ್ರೂ ದ ಬಲ್ಬ್ ಆ್ಯಂಡ್ ದ ಬಲ್ಬ್ ವಿಲ್ ಗ್ಲೋ ಅಂತ ಹೇಳ್ತೀವಿ. ನೆಕ್ಸ್ಟು ಕೇಸ್ ಏನಿದೆ 1 0 ಅಂತ ಇದೆ. 1 0 ಅಂದರೆ 1 ಈಸ್ ಕ್ಲೋಸ್ಡ್, 2 ಈಸ್ ಓಪನ್, ಅಂದರೆ ಬಿ ಈಸ್ ಓಪನ್. ಸೊ ಅವಾಗೇನಾಗುತ್ತೆ, ಸ್ವಿಚ್ ಆನ್ ಮಾಡಿದ ತಕ್ಷಣ ಏನು ಕರೆಂಟ್ ಪಾಸ್ ಆದ ತಕ್ಷಣ ಎ ಸ್ವಿಚ್ಚಿಂದ ಹೋಗ್ಬಿಟ್ಟು ಕರೆಂಟು ದಿಸ್ ಬಲ್ಬ್ ವಿಲ್ ಗ್ಲೋ ಆ್ಯಂಡ್ ವಿ ಗೆಟ್ ದ ಔಟ್ಪುಟ್ 1. ನೆಕ್ಸ್ಟ್ ಇವಾಗ ಫೋರ್ತ್ ಕೇಸ್ ಏನು, ಬೋತ್ ಆರ್ 1 1 ದೆನ್ ಔಟ್ಪುಟ್ ಇಸ್ 1. ಅಂದರೆ 2 ಕೀ ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಕರೆಂಟ್ ವಿಲ್ ಫ್ಲೋ ಆ್ಯಂಡ್ ಫೈನಲಿ ದ ಕರೆಂಟ್ ಪಾಸಸ್ ಥ್ರೂ ದಿಸ್ ಬಲ್ಬ್ ಆ್ಯಂಡ್ ದ ಬಲ್ಬ್ ಗ್ಲೋಸ್. ಸೊ ಇದು ಏನು ವರ್ಕಿಂಗ್ ಆಫ್ ಆರ್ ಗೇಟ್ ಅಂತ ಹೇಳ್ತೀವಿ. ಆರ್ ಗೇಟ್ಗೆ ಪ್ಲಸ್ ಸೈನು ನೆನ್ಪಿಟ್ಕೊಂಡಿರಬೇಕು, ಅಂದರೆ ಅಡಿಷನ್ ಅಂತ ನೆನ್ಪಿಟ್ಕೊಂಡಿರಬೇಕು. ಸೊ ನಾವು ನೆಕ್ಸ್ಟ್ ಒನ್ ವಿ ಹ್ಯಾವ್ ಆ್ಯಂಡ್ ಗೇಟ್. ಸೊ ಆ್ಯಂಡ್ ಗೇಟ್ ಅಂತ ನೋಡೋದಾದರೆ ಇಲ್ಲಿ ಆ್ಯಂಡ್ ಗೇಟ್ ಸಿಂಬಲ್ಲು ಈ ರೀತಿ ಇರುತ್ತೆ, ಈ ರೀತಿ ಆ್ಯಂಡ್ ಗೇಟ್ ಸಿಂಬಲ್ ಇರುತ್ತೆ. 2 ಇನ್ಪುಟ್ಟು ಎ ಆ್ಯಂಡ್ ಬಿ, ಔಟ್ಪುಟ್ಟು ಎ ಡಾಟ್ ಬಿ ಅಂತ ತೊಗೊತೀವಿ. ಎ ಡಾಟ್ ಬಿ ಅಂದರೆ ಡಾಟ್ ಆಪ್ರೇಟರ್ ಅಂತ ನೆನ್ಪಿಟ್ಕೊಂಡಿರಿ. ಸೊ ಇಲ್ಲಿ ಟ್ರುತ್ ಟೇಬಲಲ್ಲಿ ನೋಡೋದಾದರೆ ನಮಗೆ ಆ್ಯಂಡ್ ಗೇಟ್ನಲ್ಲಿ ಔಟ್ಪುಟ್ ಯಾವಾಗ ಬರುತ್ತೆ, ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಅಟ್ ಹೈ ಅಂತ ಸಿಗ್ನಲ್ಸ್ ಇದ್ದಾಗ ಮಾತ್ರ ಬರುತ್ತೆ. ಸೊ ಹೈ ಇನ್ಪುಟ್ಸ್ ಇದ್ದಾಗ ಅಂತಂದರೆ ಇಲ್ಲಿ 0 0 ಇದೆ, ಔಟ್ಪುಟ್ 0 ಇದೆ, 0 1 ಇದೆ, ಔಟ್ಪುಟ್ 0 ಇದೆ, 1 0 ಇದೆ, ಔಟ್ಪುಟ್ 0 ಇದೆ. ಎರಡೂ ಹೈ ಇದ್ದಾಗ 1 1 ಇದ್ದಾಗ ಮಾತ್ರ ನಮಗೆ ಔಟ್ಪುಟ್ಟು 1 ಬರುತ್ತೆ. ಸೊ ಇಲ್ಲಿ ಸ್ವಿಚಿಂಗ್ ಸರ್ಕ್ಯೂಟ್ಸ್ನಲ್ಲಿ ನೋಡೋದಾದರೆ ಇಲ್ಲಿ 0 0 ಅಂದರೆ ಬೋತ್ ದ ಕೀಸ್ ಆರ್ ಓಪನ್. ಸೊ ವೆನ್ ಬೋತ್ ದ ಕೀಸ್ ಆರ್ ಓಪನ್ ನೀವು ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ವಿಲ್ ನಾಟ್ ಫ್ಲೋ ಥ್ರೂ ದಿಸ್ ಬಲ್ಬ್. ಸೊ ನೋ ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ದ. ಸೊ ಔಟ್ಪುಟ್ ಏನಾಗುತ್ತೆ, 0 ಆಗುತ್ತೆ. ಸಪೋಸ್ 0 1 ಅಂತ ತೊಗೊಂಡ್ರೆ 0 1 ಅಂದರೆ ಎ ಓಪನ್ ಇದೆ, ಬಿ ಕ್ಲೋಸ್ ಇದೆ. ಬಿ ಕ್ಲೋಸ್ ಇದೆ ಅಂದರೆ ಕರೆಂಟ್ ಇಲ್ಲಿಂದ ಪಾಸ್ ಆಗಬೇಕು. ಎ ಓಪನ್ ಇದೆ ಅಂದರೆ ಫರ್ದರ್ ಕರೆಂಟ್ ಕೆ ನಾಟ್ ಪಾಸ್ ಥ್ರೂ ದಿಸ್, ಸೊ ದ ಬಲ್ಬ್ ವಿಲ್ ನಾಟ್ ಗ್ಲೋ. ಸೊ ಔಟ್ಪುಟ್ ಏನಾಗುತ್ತೆ, 0 ಆಗುತ್ತೆ. ದೆನ್ ಥರ್ಡ್ ಕೇಸ್ ಏನಿದೆ 1 0. 1 0 ಅಂದರೆ ಕೀ 1 ಕ್ಲೋಸ್ ಮಾಡ್ತೀರಿ, ಬಿ ಕೀ ಓಪನ್ ಇದೆ, ಅಂದರೆ ಕರೆಂಟು ಇಲ್ಲಿವರೆಗೂ ಬರುತ್ತೆ, ಫರ್ದರ್ ಇಟ್ ಕೆ ನಾಟ್ ಫ್ಲೋ ಥ್ರೂ ದಿಸ್, ಸೊ ನೋ ಕರೆಂಟ್ ಈಸ್ ಪಾಸಿಂಗ್ ಥ್ರೂ ದಿಸ್ ಬಲ್ಬ್, ಸೊ ದ ಬಲ್ಬ್ ವಿಲ್ ನಾಟ್ ಗ್ಲೋ. ದೆನ್ ನೆಕ್ಸ್ಟ್ ಕೇಸ್, ಲಾಸ್ಟ್ ಕೇಸ್ ಏನು 1 1 1 ಅಂದರೆ ಏನೂ ಕ್ಲೋಸ್ ಇದೆ, ಬಿನೂ ಕ್ಲೋಸ್ ಇದೆ. ಆವಾಗ ನೀವು ಕರೆಂಟ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಕರೆಂಟ್ ಫ್ಲೋ ಥ್ರೂ ದಿಸ್ ಬಲ್ಬ್ ಆ್ಯಂಡ್ ದ ಬಲ್ಬ್ ವಿಲ್ ಗ್ಲೋ. ಸೊ ಹಿಯರ್ ಔಟ್ಪುಟ್ ಈಸ್ 1. ಸೊ ದಿಸ್ ಇಸ್ ದ ವರ್ಕಿಂಗ್ ಆಫ್ ಆ್ಯಂಡ್ ಗೇಟ್, ಅಥವಾ ಇದನ್ನು ಡಾಟ್ ಆಪ್ರೇಟರ್ ಅಂತ ಹೇಳ್ತೀವಿ. ಸೊ ಡಾಟ್ ಆಪ್ರೇಟರ್ ಇದ್ರದ್ದು ಆ್ಯಂಡ್ ಗೇಟ್ದು ಔಟ್ಪುಟ್ಸ್ ನೆನ್ಪಿಟ್ಕೋಬೇಕಾದ್ರೆ ಜಸ್ಟ್ 0 × 0 0 ಬರುತ್ತೆ, 0 × 1 0, 1 × 0 0, 1 + 1. ಇಲ್ಲಿ ಲಾಜಿಕ್ ಗೇಟ್ಸ್ನಲ್ಲಿ ನಾವು ನೋಡಬೇಕಾದ್ರೆ 1 + 1 ಅಂತ ಆದರೆ 1 ಅಂತಲೇ ತೊಗೊತೀವಿ, ಮತ್ತು 1 + 1 ಅಂದರೆ 1 × 1 1 ಅಂತಲೇ ತೊಗೊತೀವಿ ಇದರಲ್ಲಿ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನಿಮಗೆ ಎ ಡಾಟ್ ಎ ಅಂತ ಬರುತ್ತೆ. ಎ ಡಾಟ್ ಎ ಅಂತ ಬಂದಾಗ ಅಲ್ಲಿ ನಾವು ಎ ಅಂತಲೇ ತೊಗೊತೀವಿ, ಎ ಸ್ಕ್ವಯರ್ ಅಂತ ಬರೆಯೋಂಗಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಹೇಳಿದೆ ಅಷ್ಟೇ ಜಸ್ಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಯೂನಿವರ್ಸಲ್ ಗೇಟ್ಸ್. ಯೂನಿವರ್ಸಲ್ ಗೇಟ್ಸ್ನ ದಟ್ ಈಸ್ ನ್ಯಾಂಡ್ ಗೇಟ್ ಈಸ್ ಕಾಲ್ಡ್ ಆ್ಯಸ್ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಸೊ ನ್ಯಾಂಡ್ ಗೇಟ್ನ ಹೆಂಗೆ ಡಿಸೈನ್ ಮಾಡ್ತಾರೆ ಅಂದರೆ, ಸೊ ಆ್ಯಂಡ್ ಗೇಟ್ ಪ್ಲಸ್ ನಾಟ್ ಗೇಟ್. ಸೊ ಆ್ಯಂಡ್ ಗೇಟು ನಾಟ್ ಗೇಟ್ ಎರಡೂ ಸೇರಿಸಿ ನಮಗೆ ನ್ಯಾಂಡ್ ಗೇಟ್ ಬರುತ್ತೆ. ಸೊ ಆ್ಯಂಡ್ ಗೇಟು ವಿಚ್ ಇಸ್ ಕನೆಕ್ಟೆಡ್ ಟು ಅ ನಾಟ್ ಗೇಟ್ ಗಿವ್ಸ್ ದ ನ್ಯಾಂಡ್ ಗೇಟ್. ಸೊ ನ್ಯಾಂಡ್ ಗೇಟ್ಗೆ ಆ್ಯಂಡ್ ಗೇಟ್ಗೆ ಮುಂದೆ ಒಂದು ಬಬಲ್ ಹಾಕಿದರೆ ನಮಗೆ ನ್ಯಾಂಡ್ ಗೇಟ್ ಬರುತ್ತೆ. ಸೊ ನ್ಯಾಂಡ್ ಗೇಟ್ದ ಔಟ್ಪುಟ್ ಬರಿಬೇಕಾದ್ರೆ ಏನು ಬರಿತೀವಿ, ಎ ಡಾಟ್ ಬಿ ಮೇಲ್ಗಡೆ ಕಾಂಪ್ಲಿಮೆಂಟ್ ಅಥವಾ ಬಾರ್ ಸಿಂಬಲ್ ಅಂತ ಹೇಳ್ತೀವಿ. ಇದನ್ನು ಬರೆದ್ರೆ ನಮಗೆ ನ್ಯಾಂಡ್ ಗೇಟ್ ಬರುತ್ತೆ. ಸೊ ನ್ಯಾಂಡ್ ಗೇಟ್ದು ಔಟ್ಪುಟ್ ಟ್ರುತ್ ಟೇಬಲ್ ನೋಡೋದಾದರೆ ಇದು ಆ್ಯಂಡ್ ಗೇಟ್ದೇನು ಔಟ್ಪುಟ್ ಇರುತ್ತಲ್ಲ ಅದರದ್ದು ಉಲ್ಟಾ ರಿವರ್ಸ್ ಬರುತ್ತೆ. ಸೊ ರಿವರ್ಸ್ ಅಂದರೆ ಇಲ್ಲಿ ಏನಿದೆ, ಔಟ್ಪುಟ್ ಆ್ಯಂಡ್ ಗೇಟ್ನಲ್ಲಿ ಯಾವಾಗ ನಮಗೆ ಔಟ್ಪುಟ್ ಬರ್ತಾಯಿತ್ತು, 2 ಹೈ ಸಿಗ್ನಲ್ಸ್ ಇದ್ದಾಗ ಮಾತ್ರ ಔಟ್ಪುಟ್ ಬರ್ತಾಯಿತ್ತು. ಆ್ಯಂಡ್ 2 ಲೋ ಸಿಗ್ನಲ್ಸ್ ಅಥವಾ ಯಾವುದಾದ್ರೂ ಒಂದು ಲೋ ಸಿಗ್ನಲ್ ಇದ್ದರೂ ಕೂಡ ನಮಗೆ ಔಟ್ಪುಟ್ 0 ಬರ್ತಾಯಿತ್ತು. ಅದರದ್ದು ಆಪೋಸಿಟ್ ಅಂದರೆ ಏನು, ಇದರಲ್ಲಿ ಹೈ ಇದ್ದಾಗ ಔಟ್ಪುಟ್ 0 ಆಗುತ್ತೆ, ಆ್ಯಂಡ್
ಲೋ ಇದ್ದಾಗ ಔಟ್ಪುಟ್ಟು 1 ಬರುತ್ತೆ. ಸೊ ಇಲ್ಲಿ 0 0 ಇದ್ದರೆ ಇದು ಅಂಡ್ ಗೇಟ್ದು ಆ್ಯಂಡ್ ಇದು ನ್ಯಾಂಡ್ ಗೇಟ್ದು ಔಟ್ಪುಟ್ಟು. ಸೊ ಇಲ್ಲಿ ಕಂಪೇರ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಅಂಡ್ ನ್ಯಾಂಡ್ ಎರಡೂ ಬರ್ತಿದ್ದೀನಿ. ಸೊ ಇಲ್ಲಿ 0 1 ಆ್ಯಂಡ್ ಗೇಟ್ದು 0 ಬಂದರೆ ನ್ಯಾಂಡ್ ಗೇಟ್ದು 1 ಬರುತ್ತೆ. 1 0 ಆ್ಯಂಡ್ ಗೇಟ್ದು 0 ಬಂದರೆ ನ್ಯಾಂಡ್ ಗೇಟ್ದು 1 ಬರುತ್ತೆ. ಇಲ್ಲಿ 1 1 ಇದ್ದಾಗ ಇನ್ಪುಟ್ಟು ಔಟ್ಪುಟ್ ಆ್ಯಂಡ್ ಗೇಟ್ದು 1 ಬರುತ್ತೆ, ಬಟ್ ನ್ಯಾಂಡ್ ಗೇಟ್ದು 0 ಬರುತ್ತೆ. ಸೊ ಇದು ಏನು ನ್ಯಾಂಡ್ ಗೇಟ್ದು ಟ್ರುತ್ ಟೇಬಲ್ಲು. ಸಿಂಬಲ್ಲು ಆ್ಯಂಡ್ ಟ್ರುತ್ ಟೇಬಲ್ ನೆನಪಿಟ್ಕೋಬೇಕು. ಆ್ಯಂಡ್ ನ್ಯಾಂಡ್ ಗೇಟ್ ಈಸ್ ದ ಯೂನಿವರ್ಸಲ್ ಲಾಜಿಕ್ ಗೇಟ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಯೂನಿವರ್ಸಲ್ ಲಾಜಿಕ್ ಗೇಟ್ ಯಾವುದು? ಸೊ ದಟ್ ಈಸ್ ನಾರ್ ಗೇಟ್. ನಾರ್ ಗೇಟ್ ಅಂದರೆ ನಾವು ನಾರ್ ಗೇಟ್ ಹೆಂಗೆ ಬರಿತೀವಿ? ಸೊ ದಟ್ ಈಸ್ ಆರ್ ಪ್ಲಸ್ ನಾಟ್. ಸೊ ಆರ್ ಗೇಟ್ ಬರಿಬೇಕಾದ್ರೆ ಈ ರೀತಿ ಆರ್ ಗೇಟ್ ಸಿಂಬಲ್ ಬರಿತೀವಿ. ಅದಕ್ಕೆ ಒಂದು ನ್ಯಾಂಡ್ ಗೇಟ್ ಸಿಂಬಲ್ ಹಾಕಿದರೆ ನಮಗೆ ಏನು ಆರ್ ಗೇಟ್ ಬರುತ್ತೆ. ಸೊ ಆರ್ ಗೇಟ್ ಸಿಂಬಲ್ ಏನು ಬರಿತೀರಲ್ಲ ಅದಕ್ಕೆ ಮುಂದೆ ಒಂದು ಬಬಲ್ ಹಾಕಿದರೆ ಅದೇ ನಾರ್ ಗೇಟ್ ಆಗುತ್ತೆ. ಸೊ ಸೇಮ್ ವೇ ನ್ಯಾಂಡ್ ಗೇಟಿಂಗೆ ಆಪೋಸಿಟ್ ಆಫ್ ಆ್ಯಂಡ್ ಗೇಟ್ ಅಂತ ಹೇಳಿದೆ, ಹಾಗೆ ನಾರ್ ಗೇಟು ಅಪೋಸಿಟ್ ಆಫ್ ಆರ್ ಗೇಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಪೋಸಿಟ್ ಆಫ್ ಆರ್ ಗೇಟ್ ಅಂದರೆ ನಮಗೆ ಆರ್ ಗೇಟ್ನಲ್ಲಿ ಯಾವಾಗ ಔಟ್ಪುಟ್ ಬರ್ತಾಯಿತ್ತು, ಯಾವುದಾದ್ರೂ ಒಂದು ಇನ್ಪುಟ್ ಸಿಗ್ನಲ್ ಹೈ ಇದ್ದರೆ ನಮಗೆ ಔಟ್ಪುಟ್ಟು ಏನು ಮ್ಯಾಕ್ಸಿಮಮ್ ಬರ್ತಾಯಿತ್ತು. ಬಟ್ ನಾರ್ ಗೇಟ್ನಲ್ಲಿ ಯಾವಾಗ ಔಟ್ಪುಟ್ ಬರುತ್ತೆ? ವೆನ್ ಬೋತ್ ದ ಸಿಗ್ನಲ್ಸ್ ಆರ್ ಲೋ ದೆನ್ ಓನ್ಲಿ ವಿ ಗೆಟ್ ದ ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡೋದಾದರೆ 0 0 ಇದ್ದರೆ ಇನ್ಪುಟ್ಸು ಔಟ್ಪುಟ್ ಏನಾಗುತ್ತೆ? ಆರ್ ಗೇಟ್ನಲ್ಲಿ ಔಟ್ಪುಟ್ಟು 0 ಇರುತ್ತೆ, ಬಟ್ ನಾರ್ ಗೇಟ್ನಲ್ಲಿ ಔಟ್ಪುಟ್ ಏನಾಗುತ್ತೆ? 1 ಬರುತ್ತೆ. ಆ್ಯಂಡ್ ಆರ್ ಗೇಟ್ನಲ್ಲಿ 0 1 ಇದ್ದರೆ ಔಟ್ಪುಟ್ 1 ಬರುತ್ತೆ, ಬಟ್ ನಾರ್ ಗೇಟಲ್ಲಿ 0. ಫಾರ್ 1 0 1 ಫಾರ್ ಆರ್ ಗೇಟ್ ಆ್ಯಂಡ್ 0 ಫಾರ್ ನಾರ್ ಗೇಟ್ ಔಟ್ಪುಟ್. 1 1 ಹೈ, ಎರಡೂ ಹೈ ಇದ್ದರೆ ಆರ್ ಗೇಟ್ನಲ್ಲಿ 1 ಬರುತ್ತೆ, ಹೈ ಬರುತ್ತೆ, ಬಟ್ ನಾರ್ ಗೇಟ್ನಲ್ಲಿ 0 ಬರುತ್ತೆ. ಸೊ ಇದು ನಾರ್ ಗೇಟ್ದು ಟ್ರುತ್ ಟೇಬಲ್. ಸೊ ಇಲ್ಲಿ ಈ ನಾರ್ ಗೇಟ್ನ ನ್ಯಾಂಡ್ ಗೇಟ್ನ ಯಾಕೆ ನಾವು ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ ಅಂದರೆ, ಬೈ ಅರೇಂಜಿಂಗ್ ನ್ಯಾಂಡ್ ಆರ್ ನಾರ್ ಗೇಟ್ಸ್ ಇನ್ ಅ ಪರ್ಟಿಕ್ಯುಲರ್ ವೇ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಆಲ್ ದ ಅದರ್ ಗೇಟ್ಸ್. ನಾನು ಆಲ್ರೆಡಿ ಹೇಳಿದಾಗೆ ಬೇಸಿಕ್ ಲಾಜಿಕ್ ಗೇಟ್ಸು ಪ್ಲಸ್ ಸ್ಪೆಷಲ್ ಅರ್ಥಮೆಟಿಕ್ ಸರ್ಕ್ಯೂಟ್ ಲಾಜಿಕ್ ಗೇಟ್ಸ್ ಎರಡೂ ನಾವು ನ್ಯಾಂಡ್ ಗೇಟು ನಾರ್ ಗೇಟ್ನ ಅರೇಂಜ್ ಮಾಡಿಬಿಟ್ಟು ಡಿಸೈನ್ ಮಾಡೋಕ್ಕೆ ಸಾಧ್ಯ ಆಗಿರೋದ್ರಿಂದ ನಾವು ನ್ಯಾಂಡ್ ಗೇಟ್ನ ಮತ್ತು ನಾರ್ ಗೇಟ್ನ ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಓಕೆ, ದೆನ್ ನೆಕ್ಸ್ಟ್ ಒನ್ ಯೂನಿವರ್ಸಲ್ ಬಿಲ್ಡಿಂಗ್ ಬ್ಲಾಕ್. ಸೊ ದಟ್ ಈಸ್ ನ್ಯಾಂಡ್ ಗೇಟ್ ಆ್ಯಂಡ್ ನಾರ್ ಗೇಟ್ನ ಹೇಗೆ ಅಂತ ನೋಡೋಣ. ಅಂದರೆ ನ್ಯಾಂಡ್ ಗೇಟ್ನ ಯೂಸ್ ಮಾಡಿಬಿಟ್ಟು ನಾರ್ ಗೇಟ್ನ ಯೂಸ್ ಮಾಡಿಬಿಟ್ಟು ನಾವು ಬೇರೆ ಬೇಸಿಕ್ ಗೇಟ್ಸ್ನ ಹೆಂಗೆ ಡಿಸೈನ್ ಮಾಡ್ಬೋದು ಅಂತ ನೋಡೋಣ ಇದರಲ್ಲಿ. ಸೊ ಇಲ್ಲಿ ಬೇಸಿಕ್ ಗೇಟ್ಸ್ ಯಾವುದು? ನಾಟ್ ಆ್ಯಂಡ್ ಆರ್ ಗೇಟ್ಸ್ ಕ್ಯಾನ್ ಬಿ ಬಿಲ್ಟ್ ಬೈ ಯೂಸಿಂಗ್ ಯೂನಿವರ್ಸಲ್ ಗೇಟ್ಸ್ ನ್ಯಾಂಡ್ ಆ್ಯಂಡ್ ನಾರ್ ಆ್ಯಸ್ ಫಾಲೋಸ್. ಸೊ ನಾವು ಕೆಳಗಡೆ ನೋಡೋಣ ಹೆಂಗೆ ಮಾಡ್ಬೋದು ಅಂತ ಹೇಳಿ. ಸೊ ಸಪೋಸ್ ನಾಟ್ ಗೇಟ್ ಮಾಡಬೇಕು ಅಂದರೆ, ಸೊ ನಾಟ್ ಗೇಟ್ಗೆ ಹೆಂಗೆ ಮಾಡ್ತೀರಿ ಅಂದರೆ ಯೂಸಿಂಗ್ ನ್ಯಾಂಡ್ ಗೇಟ್. ನ್ಯಾಂಡ್ ಗೇಟ್ಗೆ ನಾನು ಏನು ಹೇಳಿದೆ? 2 ಇನ್ಪುಟ್ ಇರುತ್ತೆ ಅಂತ ಹೇಳಿದೆ. 2 ಇನ್ಪುಟ್ ಇರುತ್ತೆ, 1 ಔಟ್ಪುಟ್ ಇರುತ್ತೆ. ಇವಾಗ ಈ ನ್ಯಾಂಡ್ ಗೇಟ್ನಲ್ಲಿ ಮಾಡಬೇಕಾದ್ರೆ ಏನು ಶಾರ್ಟ್ ಸರ್ಕ್ಯೂಟಿಂಗ್ ಅಂತ ಹೇಳ್ತೀವಿ. ಅಂದರೆ 2 ಇನ್ಪುಟ್ನ ಕನೆಕ್ಟ್ ಮಾಡಿದಾಗ, 2 ಇನ್ಪುಟ್ ಕನೆಕ್ಟ್ ಮಾಡಿ ಒಂದೇ ಇನ್ಪುಟ್ ತೊಗೊತೀವಿ. ಸೊ ಒಂದೇ ಇನ್ಪುಟ್ ತೊಗೊಂಡಾಗ ಇಲ್ಲಿ ಔಟ್ಪುಟ್ ಏನಾಗುತ್ತೆ? ಎ ಡಾಟ್ ಎ ಬಾರ್ ಅಂತ ಬರಿತೀವಿ. ಎ ಡಾಟ್ ಎ ಬಾರ್ ಅಂತಂದರೆ ಸೊ ಇದ್ರದ್ದು ನಾಟ್ ಗೇಟ್ ಏನಾಗುತ್ತೆ? ಎ ಬಾರ್ ಅಂತ ಬರಿತೀವಿ. ಸೊ ದಿಸ್ ಇಸ್ ದ ಔಟ್ಪುಟ್ ಆಫ್ ನಾಟ್ ಗೇಟ್ ದಟ್ ಈಸ್ ಡಿಸೈನ್ಡ್ ಬೈ ನ್ಯಾಂಡ್ ಗೇಟ್. ಅಂದರೆ ಇಲ್ಲಿ ಎಷ್ಟು ನ್ಯಾಂಡ್ ಗೇಟ್ಸ್ನ ಯೂಸ್ ಮಾಡಿದ್ವಿ? ಒಂದು ನಾಟ್ ಗೇಟ್ ಮಾಡೋದಕ್ಕೆ ಓನ್ಲಿ 1 ನ್ಯಾಂಡ್ ಗೇಟ್ ಇಸ್ ಯೂಸ್ಡ್. ಸಿಮಿಲರ್ಲಿ ಈಗ ನಾವು ನಾರ್ ಗೇಟ್ನ ಯೂಸ್ ಮಾಡಿಬಿಟ್ಟು ಹೆಂಗೆ ಮಾಡೋದಾದರೆ, ನಾರ್ ಗೇಟ್ನ ಹೆಂಗೆ ಬರಿತೀರಿ? ಈ ರೀತಿ ಬರಿತೀರಿ. ನಾರ್ ಗೇಟ್ಗೆ 2 ಇನ್ಪುಟ್ ಇರುತ್ತೆ, 1 ಔಟ್ಪುಟ್ ಇರುತ್ತೆ ಅಂತ ಹೇಳಿದೆ. ಈಗ ಈ 2 ಇನ್ಪುಟ್ನ ಶಾರ್ಟ್ ಸರ್ಕ್ಯೂಟಿಂಗ್ ಅಂತ ಹೇಳ್ತಾರೆ. ಸೊ 2 ಇನ್ಪುಟ್ನ ಕನೆಕ್ಟ್ ಮಾಡಿ ಒಂದೇ ಇನ್ಪುಟ್ ಆಗಿ ಕಳಿಸಿದಾಗ ಒಳಗಡೆ ಅವಾಗ ಏನಾಗುತ್ತೆ? ನಾರ್ ಗೇಟ್ ಔಟ್ಪುಟ್ ಹೆಂಗೆ ಬರಿತೀರಿ? ಎ ಪ್ಲಸ್ ಎ ಬಾರ್ ಅಂತ ಬರಿತೀರಿ. ಎ ಪ್ಲಸ್ ಎ ಬಾರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಬಾರ್ ಅಂತ ಬರಿತೀವಿ. ಸೊ ದಿಸ್ ಇಸ್ ದ ಔಟ್ಪುಟ್. ಆ್ಯಂಡ್ ನಾಟ್ ಗೇಟ್ನ ಡಿಸೈನ್ ಮಾಡೋದಕ್ಕೆ ಎಷ್ಟು ನಾರ್ ಗೇಟ್ಸ್ನ ಯೂಸ್ ಮಾಡಿದ್ವಿ? ಓನ್ಲಿ 1 ನಾರ್ ಗೇಟ್ ವಾಸ್ ಯೂಸ್ಡ್ ಟು ಡಿಸೈನ್ ನಾಟ್ ಗೇಟ್. ಓಕೆ, ದೆನ್ ನೆಕ್ಸ್ಟ್ ಗೇಟ್ ನೋಡೋಣ, ಆ್ಯಂಡ್ ಗೇಟ್. ಸೊ ಆ್ಯಂಡ್ ಗೇಟ್ ಡಿಸೈನ್ ಮಾಡೋದಕ್ಕೆ ನಾವು ಎಷ್ಟು ನ್ಯಾಂಡ್ ಗೇಟ್ಸ್ನ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ 2 ನ್ಯಾಂಡ್ ಗೇಟ್ಸ್ನ ಯೂಸ್ ಮಾಡ್ತೀವಿ. ಸೊ 2 ನ್ಯಾಂಡ್ ಗೇಟ್ಸ್ನ ಹೆಂಗೆ ಯೂಸ್ ಮಾಡ್ತೀವಿ? ಫಸ್ಟ್ ಒಂದು ನ್ಯಾಂಡ್ ಗೇಟ್ ಯೂಸ್ ಮಾಡ್ತೀವಿ. ಆ ನ್ಯಾಂಡ್ ಗೇಟ್ನಲ್ಲಿ ನಮಗೇನು ಆನ್ಸರ್ ಬರುತ್ತೆ? ಇದು ಎ ಬಿ, ಅದರದ್ದು ಔಟ್ಪುಟ್ಟು ಎ ಡಾಟ್ ಬಿ ಬಾರ್ ಬರುತ್ತೆ. ಆ ಎ ಡಾಟ್ ಬಿ ಬಾರ್ದು ಬಂದಿದ್ದನ್ನು
ನಾವು ಶಾರ್ಟ್ ಸರ್ಕ್ಯೂಟ್ ಮಾಡಿ ಒಂದೇ ಒಂದೇ ಇನ್ಪುಟ್ಟಾಗಿ ನಾವು ಇನ್ನೊಂದು ನ್ಯಾಂಡ್ ಗೇಟ್ ಒಳಗಡೆ ಕಳಿಸಿದಾಗ ಅಲ್ಲಿ ಎ ಡಾಟ್ ಬಿ ಡಬಲ್ ಬಾರ್ ಆಗುತ್ತೆ. ಸೊ ಎ ಡಾಟ್ ಬಿ ಡಬಲ್ ಬಾರ್ ಆದಾಗ ಎರಡೂ ಕಾಂಪ್ಲಿಮೆಂಟ್ಸು ಕ್ಯಾನ್ಸಲ್ ಆಗಿ ನಮಗೆ ಬರೋದು ಎ ಡಾಟ್ ಬಿ ಬರುತ್ತೆ. ಸೊ ಹಾಗಾಗಿ 2 ನ್ಯಾಂಡ್ ಗೇಟ್ ಯೂಸ್ ಮಾಡಿಬಿಟ್ಟು ನಾವು ಒಂದು ಆ್ಯಂಡ್ ಗೇಟ್ನ ಡಿಸೈನ್ ಮಾಡ್ಬೋದು. ದೆನ್ ಸೇಮ್ ವೇ ನಾರ್ ಗೇಟ್ನ ಯೂಸ್ ಮಾಡಿಬಿಟ್ಟು ಕೂಡ ನಾವು ಆ್ಯಂಡ್ ಗೇಟ್ನ ಮಾಡ್ಬೋದು. ಸೊ ನಾರ್ ಗೇಟ್ನ ಯೂಸ್ ಮಾಡಬೇಕಾದ್ರೆ ನಾವು ಹೆಂಗೆ ಯೂಸ್ ಮಾಡ್ತೀವಿ, ಸೊ 2 ನಾರ್ ಗೇಟ್ನ ತೊಗೊಂಬಿಟ್ಟು ಶಾರ್ಟ್ ಸರ್ಕ್ಯೂಟ್ ಮಾಡ್ತೀವಿ. ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ನಮಗೇನು ಬರುತ್ತೆ, ಎ ಬಾರ್ ಮತ್ತು ಬಿ ಬಾರ್ ಬರುತ್ತೆ. ಎ ಬಾರ್ ಮತ್ತು ಬಿ ಬಾರ್ ಈ ಎರಡೂ ಶಾರ್ಟ್ ಸರ್ಕ್ಯೂಟೆಡ್ ಔಟ್ಪುಟ್ಸ್ನ ತೊಗೊಂಬಿಟ್ಟು ನಾವು ಮತ್ತೊಂದು ನಾರ್ ಗೇಟ್ನಲ್ಲಿ ಫಿಲ್ ಮಾಡ್ತೀವಿ. ಸೊ ಮತ್ತೊಂದು ನಾರ್ ಗೇಟ್ಗೆ ಕನೆಕ್ಟ್ ಮಾಡಿದಾಗ ನಮಗೆ ಔಟ್ಪುಟ್ ಏನಾಗುತ್ತೆ, ಎ ಬಾರ್ ಪ್ಲಸ್ ಬಿ ಬಾರ್ ಹೋಲ್ ಬಾರ್ ಆಗುತ್ತೆ. ಸೊ ಹೋಲ್ ಬಾರ್ ಅಂತಾದರೆ ಇದನ್ನು ಬಾರ್ನ ಸಪ್ರೇಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಪ್ಲಸ್ ಇದ್ದಿದ್ದು ಅಡಿಷನ್ ಇದ್ದಿದ್ದು ಡಾಟ್ ಪ್ರಾಡಕ್ಟ್ ಆಗುತ್ತೆ. ಸೊ ಎ ಬಾರ್ ಹೋಲ್ ಬಾರ್ ಡಾಟ್ ಎ ಬಾರ್. ಸೊ ನಾನು ಇಲ್ಲಿ ಇನ್ನೊಂದು ಸರ್ತಿ ಬರಿತೀನಿ. ನಮಗೇನು ಬರುತ್ತೆ ಔಟ್ಪುಟ್ಟು y = ಎ ಬಾರ್ ಪ್ಲಸ್ ಬಿ ಬಾರ್. ಅಂದರೆ ಏನು ನಾರ್ ಗೇಟ್ದು ಆರ್ ಅಂದರೆ ನಾವೇನು ಆಪ್ರೇಟರ್ ಯೂಸ್ ಮಾಡ್ತೀವಿ, ಪ್ಲಸ್ ಯೂಸ್ ಮಾಡ್ತೀವಿ. ನಾರ್ ಅಂದರೆ ಏನು, ಅದಕ್ಕೆ ಕಾಂಪ್ಲಿಮೆಂಟ್ ಯೂಸ್ ಮಾಡ್ತೀವಿ. ಸೊ ಈ ಕಾಂಪ್ಲಿಮೆಂಟ್ ಯೂಸ್ ಮಾಡಿದಾಗ ಇಲ್ಲಿ ಈ ಬಾರ್ ಏನಾಗುತ್ತೆ, ಎರಡಕ್ಕೂ ಶೇರ್ ಆಗುತ್ತೆ. ಸೊ ಎ ಡಬಲ್ ಬಾರ್ ಪ್ಲಸ್ ಇದ್ದಿದ್ದು ಕಾಂಪ್ಲಿಮೆಂಟ್ ಆಫ್ ದಟ್ ಅಂದರೆ ಡಾಟ್ ಆಪ್ರೇಟರ್, ಬಿ ಬಾರ್ ಹೋಲ್ ಬಾರ್ ಅಂತ ಆಗುತ್ತೆ. ಸೊ ಇವಾಗ ಎ ಬಾರ್ ಹೋಲ್ ಬಾರ್ ಅಂದರೆ ಕಾಂಪ್ಲಿಮೆಂಟ್ ಎರಡು ಕ್ಯಾನ್ಸಲ್ ಆದರೆ ನಮಗೆ ಎ ಬರುತ್ತೆ, ಡಾಟ್ ಬಿ ಕಾಂಪ್ಲಿಮೆಂಟ್ ಎರಡು ಕ್ಯಾನ್ಸಲ್ ಆದರೆ ನಮಗೆ ಬಿ ಬರುತ್ತೆ. ಸೊ ಔಟ್ಪುಟ್ ಇಸ್ ದ ಆ್ಯಂಡ್ ಗೇಟ್ ಔಟ್ಪುಟ್ ಎ ಡಾಟ್ ಬಿ. ಸೊ ಇಲ್ಲಿ ಆ್ಯಂಡ್ ಗೇಟ್ ಡಿಸೈನ್ ಮಾಡೋದಕ್ಕೆ ಎಷ್ಟು ನಾರ್ ಗೇಟ್ಸ್ನ ಯೂಸ್ ಮಾಡಿದ್ದೀವಿ ಅಂತ ಕ್ವೆಶನ್ ಕೇಳ್ತಾರೆ. ಸೊ ವಿ ಆರ್ ಯೂಸಿಂಗ್ 3 ನಾರ್ ಗೇಟ್ಸ್ ಟು ಪ್ರಿಪೇರ್ ಆ್ಯನ್ ಆ್ಯಂಡ್ ಗೇಟ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಆರ್ ಗೇಟ್. ಸೊ ಆರ್ ಗೇಟ್ನ ಡಿಸೈನ್ ಮಾಡೋದಕ್ಕೆ ನ್ಯಾಂಡ್ ಗೇಟ್ಸ್ ಎಷ್ಟು ಯೂಸ್ ಆಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ನ್ಯಾಂಡ್ ಗೇಟು ಡಿಸೈನ್ ಮಾಡೋದಕ್ಕೆ ನಾವು 3 ನ್ಯಾಂಡ್ ಗೇಟ್ನ ತೊಗೊತೀವಿ. ಅದರಲ್ಲಿ ಫಸ್ಟ್ ಒನ್ 2 ಇನ್ಪುಟ್ನ ಶಾರ್ಟ್ ಮಾಡಿದಾಗ ನಮಗೆ ಔಟ್ಪುಟ್ ಏನು ಬರುತ್ತೆ, ಎ ಬಾರ್ ಆ್ಯಂಡ್ ಬಿ ಬಾರ್ ಬರುತ್ತೆ. ಈ ಎ ಬಾರ್ ಮತ್ತು ಬಿ ಬಾರ್ ಬಂದಿದ್ದನ್ನು ಇನ್ನೊಂದು ನ್ಯಾಂಡ್ ಗೇಟ್ನಲ್ಲಿ ಹಾಕಿದರೆ ನಮಗೇನು ಬರುತ್ತೆ, ಎ ಬಾರ್ ಡಾಟ್ ಬಿ ಬಾರ್ ಹೋಲ್ ಬಾರ್ ಆಗುತ್ತೆ. ಎ ಬಾರ್ ಡಾಟ್ ಬಿ ಬಾರ್ ಹೋಲ್ ಬಾರ್ ಆದರೆ ಇದನ್ನು ಸಪ್ರೇಟ್ ಮಾಡಿದಾಗ ಏನಾಗುತ್ತೆ, ಎ ಡಬಲ್ ಬಾರ್ ಡಾಟ್ ಪ್ರಾಡಕ್ಟ್ ಇದ್ದಿದ್ದು ಅಡಿಷನ್ ಆಪ್ರೇಟರ್ ಆಗಿ ಚೇಂಜ್ ಆಗುತ್ತೆ, ಬಿ ಡಬಲ್ ಬಾರ್ ಆಗುತ್ತೆ. ಸೊ ಎ ಡಬಲ್ ಬಾರ್ದು ಏನು ಎ ಅಂತ ಬರಿತೀವಿ, ಪ್ಲಸ್ ಬಿ ಡಬಲ್ ಬಾರ್ದು ಬಿ ಅಂತ ಬರಿತೀವಿ. ಸೊ ದಿಸ್ ಇಸ್ ಔಟ್ಪುಟ್ ಆಫ್ ಆರ್ ಗೇಟ್ ಅಂತ ಹೇಳ್ತೀವಿ. ದೆನ್ ಯೂಸಿಂಗ್ ನಾರ್ ಗೇಟ್ ಅಂತ ನೋಡೋದಾದರೆ, ಸೊ ನಾರ್ ಗೇಟ್ಗೆ ಏನು, ಒಂದು ನಾರ್ ಗೇಟ್ದು ಔಟ್ಪುಟ್ನ ತೊಗೊಂಬಿಟ್ಟು ಇನ್ನೊಂದು ಔಟ್ಪುಟ್ಟನ್ನ ಶಾರ್ಟ್ ಸರ್ಕ್ಯೂಟ್ ಮಾಡಿ ಒಂದೇ ಇನ್ಪುಟ್ನ ನಾವು ಏನು ಇನ್ನೊಂದು ನಾರ್ ಗೇಟ್ ಒಳಗಡೆ ಸಿಗ್ನಲ್ ಆಗಿ ಪಾಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಬರೋದು ಔಟ್ಪುಟ್ಟು ಎ ಪ್ಲಸ್ ಬಿ ಡಬಲ್ ಬಾರ್ ಬರುತ್ತೆ. ಸೊ 2 ಡಬಲ್ ಬಾರ್ ಕ್ಯಾನ್ಸಲ್ ಆದರೆ ನಮಗೆ ಔಟ್ಪುಟ್ ಏನು ಬರುತ್ತೆ, ಎ ಪ್ಲಸ್ ಬಿ ಬರುತ್ತೆ. ಸೊ ದಿಸ್ ಇಸ್ ಫಾರ್ ಆರ್ ಗೇಟ್. ಸೊ ಆರ್ ಗೇಟ್ನಲ್ಲಿ ನ್ಯಾಂಡ್ ಗೇಟ್ಸ್ ಎಷ್ಟು ಯೂಸ್ ಮಾಡ್ತೀವಿ, 3 ಯೂಸ್ ಮಾಡ್ತೀವಿ. ನಾರ್ ಗೇಟ್ಸ್ ಎಷ್ಟು ಯೂಸ್ ಮಾಡ್ತೀವಿ, 2 ನಾರ್ ಗೇಟ್ ಯೂಸ್ ಮಾಡಿ ನಾವು ಒಂದು ಆರ್ ಗೇಟ್ನ ಡಿಸೈನ್ ಮಾಡ್ತೀವಿ. ಸೊ ಇದು ಆರ್ ಗೇಟ್. ದೆನ್ ನೆಕ್ಸ್ಟ್ ಒನ್, ಸೊ ಇಲ್ಲಿ ಜಸ್ಟ್ ಟೇಬಲ್ನಲ್ಲಿ ಸಮರೈಸ್ ಮಾಡಿದ್ದೀನಿ. ನಾಟ್ ಗೇಟ್ ಡಿಸೈನ್ ಮಾಡೋದಕ್ಕೆ ಒಂದು ನ್ಯಾಂಡ್ ಗೇಟ್ ಬೇಕಾಗುತ್ತೆ, ಒಂದು ನಾರ್ ಗೇಟಿಂದ ನಾವು ನಾಟ್ ಗೇಟ್ ಮಾಡ್ಬೋದು. ಆ್ಯಂಡ್ ಗೇಟ್ ಮಾಡಬೇಕು ಅಂದರೆ ನ್ಯಾಂಡ್ ಗೇಟ್ 2 ಬೇಕು, ನಾರ್ ಗೇಟು 3 ಬೇಕು. ಆ್ಯಂಡ್ ಆರ್ ಗೇಟ್ ಡಿಸೈನ್ ಮಾಡಬೇಕಂದ್ರೆ ನ್ಯಾಂಡ್ ಗೇಟ್ 3 ಇರಬೇಕು, ನಾರ್ ಗೇಟು 2 ಇರಬೇಕು. ಸೊ ಇದು 2 ಸಪ್ರೇಟಾಗಿ ಇರೋದು, ಮತ್ತು ಕನ್ಫ್ಯೂಸ್ ಆಗಬೇಡ್ರಿ. ಜಸ್ಟ್ ಇದು ಅಪೋಸಿಟ್. ಆ್ಯಂಡ್ ಇದ್ದರೆ 2, ಆರ್ ಇದ್ದರೆ ನಾರ್ 2, ಆ್ಯಂಡ್ ಇದ್ದರೆ ನ್ಯಾಂಡ್ 2, ಆ್ಯಂಡ್ ಇದ್ದರೆ ನಾರ್ 3, ಆರ್ ಇದ್ದರೆ ನ್ಯಾಂಡ್ 3 ಅಂತ ಆ ರೀತಿ ನೆನ್ಪಿಟ್ಕೊಳ್ಳ್ರಿ. ದೆನ್ ನೆಕ್ಸ್ಟ್ ಒನ್ ಅರ್ಥಮೆಟಿಕ್ ಸರ್ಕ್ಯೂಟ್ ಗೇಟ್ಸ್. ಸೊ ಅರ್ಥಮೆಟಿಕ್ ಸರ್ಕ್ಯೂಟ್ಸ್ ಗೇಟ್ಸ್ ಅಥವಾ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಅಂತ ಹೇಳ್ತೀವಿ. ಸೊ ಎಕ್ಸ್ಕ್ಲೂಸಿವ್ ಆರ್ ಗೇಟ್ನ ಆಡ್ ಪ್ಯಾರಿಟಿ ಗೇಟ್ ಅಂತಲೂ ಕರಿತೀವಿ. ಸೊ ಆಡ್ ಪ್ಯಾರಿಟಿ ಗೇಟ್ ಅಂತ ನೋಡೋದಾದರೆ ಇಲ್ಲಿ ಇದಕ್ಕೆ ಸಿಂಬಲು ಆರ್ ಗೇಟ್ ಸಿಂಬಲು, ಬಟ್ ಬ್ಯಾಕ್ ಸೈಡು ಒಂದು ಈ ರೀತಿ ಎಕ್ಸ್ಟ್ರಾ ಡ್ರಾ ಮಾಡ್ತೀವಿ. ಸೊ ದಿಸ್ ಇಸ್ ಎ ಬಿ ಆ್ಯಂಡ್ ನಮಗೆ ಎ ಪ್ಲಸ್ ಆಫ್ ಬಿ ಈ ರೀತಿ ಬರುತ್ತೆ. ಎ ಪ್ಲಸ್ ಎಕ್ಸ್ ಆರ್ ಬಿ ಅಂತ ಬರೆಯೋದನ್ನು ಔಟ್ಪುಟ್ನ ನಾವು ಏನಂತ ಬರಿಬೋದು, ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಅಂತ ಬರಿತೀವಿ. ದಿಸ್ ಇಸ್ ದ ಔಟ್ಪುಟ್ ಆಫ್ ಎಕ್ಸ್ ಆರ್ ಗೇಟ್ ಅಂತ ಹೇಳ್ತೀವಿ. ಸೊ ಇದರದ್ದು ಟ್ರುತ್ ಟೇಬಲ್ ನೋಡೋದಾದರೆ, ಟ್ರುತ್ ಟೇಬಲ್ನಲ್ಲಿ ಏನಿದೆ, ಇಲ್ಲಿ 2 ಇನ್ಪುಟ್ಸ್ ತೊಗೊಂಡಿರೋದ್ರಿಂದ
ನಾವು ಕಾಂಬಿನೇಷನ್ನ 0011 ಅಥವಾ 0101 ಅಂತ ಬರಿತೀವಿ. ಸೊ ಫಸ್ಟು 00 ತೊಗೊಂಡಾಗ ಏನಾಗುತ್ತೆ, A0B0 ಆದರೆ A*11 ಆಗುತ್ತೆ. A*B ಏನಾಗುತ್ತೆ, A*B ಅಂದರೆ ಜಸ್ಟ್ ಮಲ್ಟಿಪ್ಲಿಕೇಶನ್ ನೆನ್ಪಿಟ್ಕೊಳ್ರಿ ಅಂತ ಹೇಳಿದೆ. A*B ಅಂದರೆ A*B ಇವೆರಡು ಮಲ್ಟಿಪ್ಲಿಕೇಶನ್ನಲ್ಲಿ ನೆನ್ಪಿಟ್ಕೊಂಡ್ರೆ 0 ಬರುತ್ತೆ. ಸಿಮಿಲರ್ಲಿ A*B ಅಂತ ಅಂದರೆ 010. ಸೊ A*B ಪ್ಲಸ್ A*B ಅಂದರೆ 0 ಆಗುತ್ತೆ. ಸಿಮಿಲರ್ಲಿ ನೆಕ್ಸ್ಟ್ ಒನ್ ಏನು 01 ಇದ್ದಾಗ A* ಏನಾಗುತ್ತೆ 1 ಆಗುತ್ತೆ, B* ಏನಾಗುತ್ತೆ 0 ಆಗುತ್ತೆ. A*B ಏನಾಗುತ್ತೆ, A*B ಅಂದರೆ A*B ದಿಸ್ ಒನ್. ಸೊ 1 ಅಂದರೆ 1 ಆಗುತ್ತೆ. ಇಲ್ಲಿ A*B ಅಂತ ನೋಡೋದಾದರೆ ಇಲ್ಲಿ 0 ಇದೆ, ಸೊ ಇದು 0 ಆಗುತ್ತೆ. ಎರಡೂ ಅಡಿಷನ್ ಮಾಡ್ತೀರಿ, ಸೊ ಅಡಿಷನ್ 1 + 0 = 1 ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಲಾಜಿಕ್ ಗೇಟ್ ಇನ್ಪುಟ್ಟು 1 0 ಇದ್ದರೆ 0 1 ಆಗುತ್ತೆ ಅದ್ರದ್ದು ಕಾಂಪ್ಲಿಮೆಂಟು. ಸೊ A*B ಏನಾಗುತ್ತೆ, ಎರಡೂ 0 0 ಆಗೋದ್ರಿಂದ 0 ಬರುತ್ತೆ. A*B ಅಂದರೆ ಎರಡೂ 1 ಇರೋದಕ್ಕೆ ಇದ್ರದ್ದು 1 ಆಗುತ್ತೆ. ಸೊ ಆವಾಗ ಔಟ್ಪುಟ್ ಏನಾಗುತ್ತೆ, 0 + 1 ಅಂದರೆ 1 ಆಗುತ್ತೆ. ದೆನ್ ಲಾಸ್ಟ್ ಒನ್ ಏನು, ಎರಡು 1 1 ಹೈ ಸಿಗ್ನಲ್ಸ್ ಇದ್ದಾಗ ಎರಡರದ್ದು ಕಾಂಪ್ಲಿಮೆಂಟ್ 0 0 ಆಗುತ್ತೆ. A*B 0 1 ಅಂದರೆ 0, 1 0 ಅಂದ್ರೂ 0. ಸೊ ಅದಕ್ಕೆ ಏನಾಗುತ್ತೆ, ಔಟ್ಪುಟ್ 0 ಆಗುತ್ತೆ. ಸೊ ಎಕ್ಸ್ಕ್ಲೂಸಿವ್ ಆರ್ ಗೇಟ್ನಲ್ಲಿ ಏನು ನೆನ್ಪಿಟ್ಕೊಂಡಿರಬೇಕು ಅಂದರೆ ಔಟ್ಪುಟ್ ನಮಗೆ ಯಾವಾಗ ಮ್ಯಾಕ್ಸಿಮಮ್ ಬರುತ್ತೆ, ವೆನ್ ಎನಿ ಒನ್ ಆಫ್ ದ ಇನ್ಪುಟ್ ಈಸ್ ಹೈ ದೆನ್ ವಿ ಗೆಟ್ ದ ಔಟ್ಪುಟ್ ಆಸ್ ಹೈ ಅಂತ ಹೇಳ್ತೀವಿ. ಅಂದರೆ ನಮಗೆ ಇವಾಗ ಎರಡೂ ಹೈ ಇದ್ದರೆ ಔಟ್ಪುಟ್ 0 ಬರುತ್ತೆ, ಎರಡೂ ಲೋ ಇದ್ದರೆ ಔಟ್ಪುಟ್ 0 ಬರುತ್ತೆ. ಇಲ್ಲಿ ಈ ಕೇಸ್ನಲ್ಲಿ ಎರಡೂ ಹೈ ಇದೆ. ಸೊ ಹೈ ಇದ್ದಾಗ ಔಟ್ಪುಟ್ ಏನಾಗುತ್ತೆ, 0 ಔಟ್ಪುಟ್. ಇಲ್ಲಿ ಎರಡೂ ಲೋ ಇದೆ, ಇನ್ಪುಟ್ಟು ಎರಡೂ ಲೋ ಇದೆ, ಸೊ ಔಟ್ಪುಟ್ಟು 0 ಆಗುತ್ತೆ. ಇಲ್ಲಿ ಎರಡೂ ಇನ್ಪುಟ್ಟು ಹೈ ಇದೆ, ಸೊ ಔಟ್ಪುಟ್ಟು 0 ಆಗುತ್ತೆ. ಸೊ ಯಾವಾಗ XOR ಗೇಟ್ನಲ್ಲಿ ನಮಗೆ ಔಟ್ಪುಟ್ ಹೈ ಬರುತ್ತೆ, ವೆನ್ ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಹೈ ಆ್ಯಂಡ್ ಒನ್ ಆಫ್ ದ ಇನ್ಪುಟ್ ಇಸ್ ಲೋ, ಆ ಟೈಮ್ನಲ್ಲಿ ಮಾತ್ರ ನಮಗೆ ಔಟ್ಪುಟ್ಟು ಮ್ಯಾಕ್ಸಿಮಮ್ ಬರುತ್ತೆ ಅಂತ ಹೇಳ್ತೀವಿ. ಸೊ ಇದು XOR ಗೇಟ್ ಅಂತ ಹೇಳ್ತೀವಿ. ಸೊ ಹಿಯರ್ ನೋಟ್, ವೆನ್ ಇನ್ಪುಟ್ಸ್ ಆರ್ ಡಿಫ್ರೆಂಟ್ the output of XOR gate is 1. Since for odd number of ones the output of XOR gate is 1, so it is called odd parity gate. ಸೊ ಇಲ್ಲಿ ಎರಡು 1 1 ಆದರೆ ಅದೇನಾಗುತ್ತೆ, ಈವನ್ ನಂಬರ್ಸ್ ಆಗುತ್ತೆ, ಈವನ್ ಒನ್ಸ್ ಆಗುತ್ತೆ. ಬಟ್ ಇಲ್ಲಿ 1 1 ಬಂದಾಗ ಔಟ್ಪುಟ್ 1 ಬರುತ್ತೆ, 1 0 ಬಂದಾಗ ಔಟ್ಪುಟ್ 1 ಬರುತ್ತೆ. ಅಂದರೆ ಇಲ್ಲಿ ಎಷ್ಟು ಇನ್ಪುಟ್ಸ್ 1 ಇದೆ, 1. ಸೊ ನಂಬರ್ ಆಫ್ ಒನ್ಸ್ ಆಡ್ ನಂಬರ್ ಆಫ್ ಒನ್ಸ್ ಅಂತ ಇರುತ್ತೆ. ಅದಕ್ಕೆ ಔಟ್ಪುಟ್ ಆಫ್ ದ XOR ಗೇಟು 1 ಬರುತ್ತೆ. ಅದಕ್ಕೆ ನಾವು XOR ಗೇಟ್ನ ಏನಂತ ಕರಿತೀವಿ, ಆಡ್ ಪ್ಯಾರಿಟಿ ಗೇಟ್ ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟು, ಇದನ್ನು ನೆನ್ಪಿಟ್ಕೊಂಡಿರಬೇಕು. ಆಡ್ ಪ್ಯಾರಿಟಿ ಗೇಟ್ ಇಸ್ XOR ಗೇಟ್ ಇಸ್ ಕಾಲ್ಡ್ ಆಸ್ ಆಡ್ ಪ್ಯಾರಿಟಿ ಗೇಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ಅಂತ ಹೇಳ್ತೀವಿ. ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ಅಂತ ಅಂದರೆ ಅದಕ್ಕೆ ಸಿಂಬಲ್ ಏನು ಬರುತ್ತೆ, XOR ಗೇಟ್ಗೆ ನಾಟ್ ಗೇಟ್ ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ, ಜಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಬಬಲ್ ಹಾಕಿದರೆ ದೆನ್ ದಿಸ್ ಬಿಕಮ್ಸ್ ದ XNOR ಗೇಟ್ ಅಂತ ಹೇಳ್ತೀವಿ. XNOR ಗೇಟ್ದು AB + A*B* ಬರುತ್ತೆ ಔಟ್ಪುಟ್ಟು. ಸೊ A.B ಆಪ್ರೇಟರ್ ಹಾಕ್ತೀವಿ, XNOR ಆಪ್ರೇಟರ್ ಹಾಕಿದಾಗ ನಮಗೆ ಅದರದ್ದು ಔಟ್ಪುಟ್ ಏನು ಬರುತ್ತೆ, AB + A*B* ಬರುತ್ತೆ. ಸೊ ಇಲ್ಲಿ ಟ್ರೂತ್ ಟೇಬಲ್ ನೋಡೋದಾದರೆ ಎರಡೂ 0 ಇದ್ದರೆ ಅದರದ್ದು ಕಾಂಪ್ಲಿಮೆಂಟ್ ಎರಡೂ 1 ಆಗುತ್ತೆ. 0 1 ಅಂದರೆ 0 + 1 ಅಂತ ಆದರೆ ದಟ್ ಈಸ್ ಔಟ್ಪುಟ್ ಇಸ್ 1. ಆ್ಯಂಡ್ 0 1 1 0 1 ಇದ್ದರೆ ಇನ್ಪುಟ್ಟು ಅದರದ್ದು ಕಾಂಪ್ಲಿಮೆಂಟು 1 0 ಆಗುತ್ತೆ. ಸೊ AB 0 ಆಗುತ್ತೆ, A*B* 0 ಆಗುತ್ತೆ, ಸೊ ಔಟ್ಪುಟ್ 0 ಆಗುತ್ತೆ. 1 0 ಇದ್ದರೆ 0 1 ದಟ್ ಈಸ್ ಇಟ್ಸ್ ಕಾಂಪ್ಲಿಮೆಂಟ್. ಆ್ಯಂಡ್ AB ಏನೋ 0 ಆಗುತ್ತೆ, A*B* ಕೂಡ 0 ಆಗುತ್ತೆ, ಔಟ್ಪುಟ್ಟು 0 ಆಗುತ್ತೆ. ಎರಡು ಇನ್ಪುಟ್ಸ್ ಹೈ ಇದ್ದರೆ ಅದರದ್ದು ಕಾಂಪ್ಲಿಮೆಂಟ್ 0 ಆಗುತ್ತೆ. ಆ್ಯಂಡ್ AB 1 ಆಗುತ್ತೆ, A*B* 0 ಆಗುತ್ತೆ, ಔಟ್ಪುಟ್ ಇಸ್ 1 ಅಂತ ಹೇಳ್ತೀವಿ. ಸೊ ಈ XNOR ಗೇಟು ಆಪೋಸಿಟ್ ಆಫ್, ದಟ್ ಈಸ್ ಇನ್ವರ್ಟರ್ ಆಫ್ ನಾರ್ ಗೇಟ್, XOR ಗೇಟ್ ಅಂತ ಹೇಳ್ತೀವಿ. ಸೊ XOR ಗೇಟ್ನಲ್ಲಿ ನಮ್ಗೆ ಏನು ಬಂದಿತ್ತು, ಔಟ್ಪುಟ್ ಈಸ್ ಹೈ ಓನ್ಲಿ ವೆನ್ ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಹೈ ಅಂತ ಹೇಳ್ತೀವಿ. ಅಂದರೆ ಬೋತ್ ಇನ್ಪುಟ್ಸ್ ಹೈ ಇದ್ದರೆ, ಬೋತ್ ಇನ್ಪುಟ್ಸ್ ಲೋ ಇದ್ದರೆ ಅಲ್ಲಿ ಏನು ಔಟ್ಪುಟ್ಟು ಲೋ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ ಎರಡೂ ಇನ್ಪುಟ್ಸ್ ಹೈ ಇದ್ದರೆ ಮಾತ್ರ ನಮಗೆ ಔಟ್ಪುಟ್ ಹೈ ಬರುತ್ತೆ. ಇಲ್ಲಿ ಎರಡು ಇನ್ಪುಟ್ಸ್ ಲೋ ಇದ್ದರೆ ಔಟ್ಪುಟ್ ಹೈ ಬರುತ್ತೆ, ಎರಡೂ ಇನ್ಪುಟ್ಸ್ ಹೈ ಇದ್ದರೆ ಔಟ್ಪುಟ್ಟು ಹೈ ಬರುತ್ತೆ. ಆ್ಯಂಡ್ ಈ ಕೇಸ್ನಲ್ಲಿ ಏನಿದೆ, ಎರಡೂ ಇನ್ಪುಟ್ಸು ಒಂದು ಇನ್ಪುಟ್ ಹೈ ಲೋ ಇದೆ, ಇನ್ನೊಂದು ಹೈ ಇದೆ, ಇಲ್ಲಿ ಒಂದು ಹೈ ಇದೆ, ಇನ್ನೊಂದು ಲೋ ಇದೆ, ಅಂಥ ಟೈಮ್ನಲ್ಲಿ ನಮಗೆ ಔಟ್ಪುಟ್ಟು ಬರಲ್ಲ. ಸೊ ಇದು XNOR ಗೇಟ್ ಅಂತ ಹೇಳ್ತೀವಿ. ಸೊ XNOR ಗೇಟ್ಗೆ
ಫಾರ್ ಸೇಮ್ ಇನ್ಪುಟ್ಸ್ ದ ಔಟ್ಪುಟ್ ವಿಲ್ ಬಿ 1. ಸೊ ಇಟ್ ಇಸ್ ಕಾಲ್ಡ್ ಆಸ್ ಗೇಟ್ ಆರ್ ಇಕ್ವಲೆನ್ಸ್ ಅಂತ ಕರಿತೀವಿ. ಗೇಟ್ ಆಫ್ ಇಕ್ವಲೆನ್ಸ್. ಸೊ ಎಕ್ಸ್ನಾರ್ ಗೇಟ್ನ ಏನಂತ ಕರೀತಾರೆ? ಗೇಟ್ ಆಫ್ ಇಕ್ವಲೆನ್ಸ್. ಗೇಟ್ ಆಫ್ ಇಕ್ವಿವ್ಯಾಲೆನ್ಸ್ ಅಂತ ಕರೀತಾರೆ. ಇಕ್ವಿವ್ಯಾಲೆನ್ಸ್. ದೆನ್ ಈಕ್ವಾಲಿಟಿ ಡಿಟೆಕ್ಟರ್ ಸರ್ಕ್ಯೂಟ್ ಅಂತಲೂ ಕರೀತಾರೆ. ಎಕ್ಸ್ನಾರ್ ಗೇಟ್ನ ಈಕ್ವಾಲಿಟಿ ಡಿಟೆಕ್ಟರ್ ಸರ್ಕ್ಯೂಟ್ ಅಂತಲೂ ಕರೀತಾರೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆರ್ ಕೋಇನ್ಸೈಡೆನ್ಸ್ ಡಿಟೆಕ್ಟರ್ ಸರ್ಕ್ಯೂಟ್ ಅಂತಲೂ ಕರೀತಾರೆ. ಸೊ ಕೋಇನ್ಸಿಡೆನ್ಸ್ ಡಿಟೆಕ್ಟರ್ ಸರ್ಕ್ಯೂಟ್ ಅಂದರೆ ಎರಡೂ ಇನ್ಪುಟ್ಟು ಸೇಮ್ ಇರಬೇಕು, ಆವಾಗ ಔಟ್ಪುಟ್ 1 ಬರುತ್ತೆ. ಎರಡೂ ಇನ್ಪುಟ್ ಡಿಫ್ರೆಂಟ್ ಇತ್ತು ಅಂದರೆ ಔಟ್ಪುಟ್ಟು 0 ಬರುತ್ತೆ. ಅದಕ್ಕೆ ಕೋಇನ್ಸಿಡೆನ್ಸ್ ಡಿಟೆಕ್ಟರ್ ಸರ್ಕ್ಯೂಟ್ ಅಂತ ಕರೀತಾರೆ, ಅಥವಾ ಈಕ್ವಾಲಿಟಿ ಡಿಟೆಕ್ಟರ್ ಸರ್ಕ್ಯೂಟ್. ಈಕ್ವಾಲಿಟಿ ಅಂದರೆ ಎರಡೂ ಇನ್ಪುಟ್ ಈಕ್ವಲ್ ಇರಬೇಕು. ಸೊ ಗೇಟ್ ಆಫ್ ಈಕ್ವಲೆನ್ಸ್ ಅಂದ್ರೂ ಅದೇ ಮೀನಿಂಗು. ಸೊ ಎರಡೂ ಇನ್ಪುಟ್ ಸೇಮ್ ಇದ್ದಾಗ 0 0 ಆರ್ 1 1 ಇದ್ದಾಗ ಮಾತ್ರ ನಮಗೆ ಔಟ್ಪುಟ್ ಹೈ ಬರುತ್ತೆ. ಇನ್ ಆಲ್ ಅದರ್ ಕೇಸಸ್ ದ ಔಟ್ಪುಟ್ ಇಸ್ 0 ಅಂತ ಹೇಳ್ತೀವಿ. ಸೊ ಇದು ಎಕ್ಸ್ನಾರ್ ಗೇಟು. ಸೊ ಎಕ್ಸ್ನಾರ್ ಗೇಟ್ದು ಜಸ್ಟ್ ನಾವು ಇಲ್ಲಿ ನೋಡೋದಾದರೆ ಎಕ್ಸಾರ್ ಗೇಟ್ಗೆ ನಾಟ್ ಗೇಟ್ ಕನೆಕ್ಟ್ ಮಾಡಿದ್ರೆ ಎಕ್ಸ್ನಾರ್ ಗೇಟ್ ಬರುತ್ತೆ. ಎಕ್ಸ್ನಾರ್ ಗೇಟ್ಗೆ ನಾಟ್ ಗೇಟ್ ಕನೆಕ್ಟ್ ಮಾಡಿದ್ರೆ ನಮಗೆ ಎಕ್ಸಾರ್ ಗೇಟ್ ಬರುತ್ತೆ. ಜಸ್ಟ್ ಇದು ಸೈಕಲ್ ಈ ರೀತಿ ಇರುತ್ತೆ ಅಂತ ಜಸ್ಟ್ ತೋರಿಸಿದೆ ಅಷ್ಟೇ. ನೆಕ್ಸ್ಟು ಡಿಮಾರ್ಗನ್ಸ್ ಲಾ. ಸೊ ಡಿಮಾರ್ಗನ್ಸ್ ಲಾ ನೆನಪಿಟ್ಕೊಂಡು ಕಲ್ತ್ಕೋಬೇಕು. ಜಸ್ಟ್ ಸಿಂಪಲ್, ಆಲ್ರೆಡಿ ನಾನು ಹೇಳಿದೆ. a + b ಬಾರ್ ಇಸ್ ಈಕ್ವಲ್ಸ್ ಟು a ಬಾರ್ ಡಾಟ್ b ಬಾರ್. ಇಲ್ಲಿ ಪ್ಲಸ್ ಇರೋದು ಆಪ್ರೇಟರು ಡಾಟ್ ಪ್ರಾಡಕ್ಟಾಗಿ ಚೇಂಜ್ ಆಗುತ್ತೆ. ಇಲ್ಲಿ a ಡಾಟ್ b ಹೋಲ್ ಬಾರ್ ಅಂದರೆ a ಬಾರ್ ಪ್ಲಸ್ b ಬಾರ್ ಅಂದರೆ ಇಲ್ಲಿ ಡಾಟ್ ಇದ್ದರೆ ಇಲ್ಲಿ ಪ್ಲಸ್ ಆಗಿ ಚೇಂಜ್ ಆಗುತ್ತೆ. ಸೊ ಇದು ಡಿಮಾರ್ಗನ್ಸ್ ಲಾ. ದೆನ್ ನೆಕ್ಸ್ಟ್ ಒನ್ ಎಕ್ಸಾರ್ ಗೇಟ್ದು ಸ್ವಿಚ್ಚಿಂಗ್ ಸರ್ಕ್ಯೂಟು ಮತ್ತು ಸಿಂಬಲ್ ನೋಡೋಣ. ಸೊ ಎಕ್ಸಾರ್ ಗೇಟ್ ಸಿಂಬಲ್ ಡಿಸೈನ್ ಹೆಂಗೆ ಮಾಡ್ತೀವಿ ಅಂತ ಹೇಳಿ. ಸೊ ಇಲ್ಲಿ ಆ್ಯಂಡ್ ಗೇಟ್ಗೆ ಎ ಗೇಟು ಕನೆಕ್ಟ್ ಮಾಡ್ತೀವಿ. ಬಿ ಗೇಟ್ನ ಆ್ಯಂಡ್ ನಾಟ್ ಗೇಟಿಗೆ ಕನೆಕ್ಟ್ ಮಾಡಿದಾಗ ಬಿ ಬಾರ್ ಬರುತ್ತೆ. ಆ ಎರಡೂ ಸಿಗ್ನಲ್ಸ್ನ ನಾವು ಇನ್ಪುಟ್ಟಾಗಿ ಒಂದು ಆ್ಯಂಡ್ ಗೇಟ್ಗೆ ಕಳಿಸ್ತೀವಿ. ಸೇಮ್ ವೇ ಬಿ ಸಿಗ್ನಲ್ನ ಒಂದು ಆ್ಯಂಡ್ ಗೇಟಿಗೆ ಕನೆಕ್ಟ್ ಮಾಡ್ತೀವಿ. ಎ ಸಿಗ್ನಲ್ನ ಒಂದು ನಾಟ್ ಗೇಟಿಗೆ ಕನೆಕ್ಟ್ ಮಾಡಿಬಿಟ್ಟು ಅದರದ್ದು ಔಟ್ಪುಟ್ಟು ಎ ಬಾರ್ ಆಗುತ್ತೆ. ಅದನ್ನು ಇನ್ನೊಂದು ಆ್ಯಂಡ್ ಗೇಟ್ಗೆ ಕನೆಕ್ಟ್ ಮಾಡ್ತೀವಿ. ಅಂದರೆ ನಮಗೆ ಎ ಬಿ ಬಾರ್ ಆ್ಯಂಡ್ ಎ ಬಾರ್ ಬಿ ಬರುತ್ತೆ. ಈ ಎರಡನ್ನೂ ತೊಗೊಂಡೋಗ್ಬಿಟ್ಟು ಒಂದು ಆರ್ ಗೇಟ್ಗೆ ಕನೆಕ್ಟ್ ಮಾಡಿದಾಗ ನಮಗೆ ಔಟ್ಪುಟ್ ಏನು ಬರುತ್ತೆ? ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಬರುತ್ತೆ. ಸೊ ಅದನ್ನು ನಾವು ಎಕ್ಸಾರ್ ಗೇಟ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಹೆಂಗೆ ಬರುತ್ತೆ ಅಂತ ಟ್ರುತ್ ಟೇಬಲ್ನಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇದು ಸ್ವಿಚ್ಚಿಂಗ್ ಸರ್ಕ್ಯೂಟ್. ಸೊ ಸ್ವಿಚ್ಚಿಂಗ್ ಸರ್ಕ್ಯೂಟ್ನ ಜಸ್ಟ್ ನೀವು ಟ್ರುತ್ ಟೇಬಲ್ನ ಇಟ್ಕೊಂಡ್ಬಿಟ್ಟು ಜಸ್ಟ್ ಇಫ್ ಯು ರೈಟ್ ಟ್ರುತ್ ಟೇಬಲ್ ಆ್ಯಂಡ್ ಎ ಮ್ಯಾಕ್ಸಿಮಮ್ ಇದೆ ಅಂತ ಆದರೆ 0 ಇದೆ ಅಂತ ಆದರೆ ಇಟ್ ಈಸ್ ಓಪನ್ ಅಂತ ಅರ್ಥ. ಎ 1 ಇದೆ ಅಂತ ಆದರೆ ಇಟ್ ಈಸ್ ಕ್ಲೋಸ್ಡ್ ಅಂತ ಅರ್ಥ. ಇದು ಕ್ಲೋಸ್ ಆಗಿದೆ ಅಂದರೆ ಇದರದ್ದು ಕಾಂಪ್ಲಿಮೆಂಟು ಓಪನ್. ಇದು ಓಪನ್ ಇದೆ ಅಂತಂದರೆ ಇದರದ್ದು ಕಾಂಪ್ಲಿಮೆಂಟು ಇದು ಕ್ಲೋಸ್ ಅಂತ ಅರ್ಥ. ಸಿಮಿಲರ್ಲಿ ಫಾರ್ ಬಿ ಬಾರ್. ಸೊ ಟ್ರುತ್ ಟೇಬಲ್ ಇಟ್ಕೊಂಡ್ಬಿಟ್ಟು ಜಸ್ಟ್ ನೀವೇ ಈ ಸ್ವಿಚಿಂಗ್ ಸರ್ಕ್ಯೂಟ್ನ ವರ್ಕಿಂಗ್ನ ನೋಡ್ಕೊಳ್ಳಿ. ಜಸ್ಟ್ ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ ಯೂಸಿಂಗ್ ನ್ಯಾಂಡ್ ಗೇಟ್ನ ನಾವು ಎಕ್ಸಾರ್ ಗೇಟ್ನ ಆಗಿ ಹೆಂಗೆ ಮಾಡ್ಬೋದು ಅಂಥೇಳಿ ಇಲ್ಲಿ ನೋಡ್ಬೋದು. ಸೊ ಯೂಸಿಂಗ್ ನ್ಯಾಂಡ್ ಗೇಟ್ನ ನಾವು ಹೆಂಗೆ ಮಾಡ್ಬೋದು ಅಂತ ನೋಡೋದಾದರೆ, ಸೊ ಇಲ್ಲಿ ಎರಡು ಇನ್ಪುಟ್ನ ಅಂದರೆ ಎ ಬಿನ ಒಂದು ನ್ಯಾಂಡ್ ಗೇಟ್ ಒಳಗಡೆ ಸಿಗ್ನಲ್ ಆಗಿ ಇನ್ಪುಟ್ ಸಿಗ್ನಲ್ ಆಗಿ ಮಾಡ್ತೀವಿ. ಇದರದ್ದು ಔಟ್ಪುಟ್ನ 2 ಮತ್ತು 2 ಆ್ಯಂಡ್ 3 ನ್ಯಾಂಡ್ ಗೇಟ್ನಲ್ಲಿ ಕಳಿಸ್ತೀವಿ. ಸೊ ಇಲ್ಲಿ ನಮಗೆ ಫಸ್ಟ್ ಔಟ್ಪುಟ್ಟು ಎ ಡಾಟ್ ಬಿ ಬಾರ್ ಬರುತ್ತೆ. ಸೆಕೆಂಡ್ ನ್ಯಾಂಡ್ ಗೇಟ್ಗೆ ಔಟ್ಪುಟ್ಟು ಎ ಡಾಟ್ ಬಿ ಬಾರ್ ಡಾಟ್ ಎ ಹೋಲ್ ಬಾರ್ ಬರುತ್ತೆ. ಸೊ ಅದು ಎ ಬಾರ್ ಪ್ಲಸ್ ಬಿ ಆಗುತ್ತೆ. ಆ್ಯಂಡ್ ಥರ್ಡ್ ಗೇಟ್ಗೆ ಎ ಡಾಟ್ ಬಿ ಬಾರ್ ಡಾಟ್ ಬಿ ಆಗುತ್ತೆ, ಹೋಲ್ ಬಾರ್ ಆಗುತ್ತೆ. ನ್ಯಾಂಡ್ ಗೇಟ್ ಆಗಿರೋದ್ರಿಂದ ಹೋಲ್ ಬಾರ್ ಹಾಕ್ತೀವಿ. ಸೊ ಅದರದ್ದು ಔಟ್ಪುಟ್ ಏನು ಬರುತ್ತೆ? ಎ ಪ್ಲಸ್ ಬಿ ಬಾರ್ ಬರುತ್ತೆ. ಸೊ ಇದು ಜಸ್ಟ್ ನಾವು y2 ಹೆಂಗೆ ಬಂತು ಅಂತ ನೋಡೋದಾದರೆ, y2 ದಟ್ ಈಸ್ ಎ ಡಾಟ್ ಬಿ ಬಾರ್ ಡಾಟ್ ಎ ಹೋಲ್ ಬಾರ್. ಸೊ ಹೋಲ್ ಬಾರ್ ಅಂತ ಮಾಡಿದ್ರೆ ಇದನ್ನು ನಾವು ಹೆಂಗೆ ರೆಡ್ಯೂಸ್ ಮಾಡ್ಬೋದು ಅಂತ ನೋಡೋಣ. ಯೂಸಿಂಗ್ ನ್ಯಾಂಡ್ ಗೇಟ್ಸ್ ಮಾಡೋದ್ರಿಂದ ಇಲ್ಲಿ ಎ ಡಾಟ್ ಬಿ ಡಾಟ್ ಎ ಡಾಟ್ ಬಿ ಬಾರ್ ಡಾಟ್ ಎ ಇದೆ.
ಸೊ ಇದನ್ನು ಸಪ್ರೇಟ್ ಮಾಡಿಕೊಂಡ್ರೆ ಏನಾಗುತ್ತೆ, ನಾನು ಈ ಬಾರ್ ಏನು ಕಾಂಪ್ಲಿಮೆಂಟ್ ಇದೆ ಹೊರಗಡೆದು, ಆ ಕಾಂಪ್ಲಿಮೆಂಟು ಎರಡಕ್ಕೂ ಈಕ್ವಲ್ ಆಗಿ ಬರುತ್ತೆ ಅಂತ ಹೇಳಿದೆ. ಅಂದರೆ ಎ ಡಾಟ್ ಬಿ ಬಾರ್ ಮೊದಲಿರೋ ಬಾರು ಮತ್ತು ಅದಕ್ಕೆ ಇನ್ನೊಂದು ಬಾರ್ ಬರುತ್ತೆ. ಡಾಟ್ ಆಪ್ರೇಟರ್ ಇರೋದು ಪ್ಲಸ್ ಆಪ್ರೇಟರ್ ಆಗಿ ಚೇಂಜ್ ಆಗುತ್ತೆ. ಇದು ಎ ಬಾರ್, ಇಲ್ಲಿ ಎ ಇರೋದು ಏನಾಗುತ್ತೆ, ಎ ಬಾರ್ ಆಗುತ್ತೆ. ನಾವು ಈಗ ನೆಕ್ಸ್ಟ್ ಏನಾಗುತ್ತೆ, ಎ ಡಾಟ್ ಬಿ ಡಬಲ್ ಬಾರ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಉಳಿಯೋದೇನು ಎ ಡಾಟ್ ಬಿ ಅಷ್ಟೇ ಉಳಿಯುತ್ತೆ, ಪ್ಲಸ್ ಎ ಬಾರ್ ಅಂತ ಬರೀತೀರಿ. ಇವಾಗ ಎ ಡಾಟ್ ಬಿ ಪ್ಲಸ್ ಎ ಬಾರ್ ಇದನ್ನು ನಾವು ಏನು ಲಾಜಿಕ್ ಗೇಟ್ಸ್ದು ಲಾಸ್ ಯೂಸ್ ಮಾಡಿ ನಾವೇನಂತ ಬರಿಬೋದು, ಎ ಪ್ಲಸ್ ಎ ಬಾರ್ ಇಂಟು ಎ ಬಾರ್ ಪ್ಲಸ್ ಬಿ ಅಂತ ಬರಿತೀವಿ. ಅಂದರೆ ಇದನ್ನು ಏನು ಇಲ್ಲಿ ಎ ಬಾರ್ ಏನಿದೆ, ಈ ಎ ಬಾರ್ನ ಎ ಜೊತೆಗೂ ಆ್ಯಡ್ ಮಾಡ್ತೀವಿ ಆ್ಯಂಡ್ ಬಿ ಜೊತೆಗೂ ಆ್ಯಡ್ ಮಾಡ್ತೀವಿ. ಎ ಬಾರ್ ಎ ಪ್ಲಸ್ ಎ ಬಾರ್ ಡಾಟ್, ಇಲ್ಲಿ ಡಾಟ್ ಇದೆ, ಸೊ ಡಾಟ್ ಬಿ ಎ ಬಾರ್ ಪ್ಲಸ್ ಬಿ ಅಂತ ಬರೀತೀರಿ. ಸೊ ಇಲ್ಲಿ ಎ ಪ್ಲಸ್ ಎ ಬಾರ್ ಅಂದರೆ ವ್ಯಾಲ್ಯೂ 1, ಇಲ್ಲಿ ಪ್ಲಸ್ ಇರೋದ್ರಿಂದ 1, ಮಲ್ಟಿಪ್ಲಿಕೇಶನ್ ಇತ್ತು ಅಂದರೆ 0 ಆಗುತ್ತೆ. ಸೊ ಡಾಟ್ ಎ ಬಾರ್ ಪ್ಲಸ್ ಬಿ, ಸೊ ಅದ್ರದ್ದು ಔಟ್ಪುಟ್ ಏನು ಬರುತ್ತೆ, ಎ ಬಾರ್ ಪ್ಲಸ್ ಬಿ. ಸೊ ದಿಸ್ ಇಸ್ y2 ಸೆಕೆಂಡ್ ಗೇಟಿಂದ ಬರೋ ಔಟ್ಪುಟ್ಟು. ಸಿಮಿಲರ್ಲಿ ವಿ ಕ್ಯಾನ್ ರೈಟ್ ಫಾರ್ ದ ಥರ್ಡ್ ಗೇಟ್ ಔಟ್ಪುಟ್. ಥರ್ಡ್ ಗೇಟ್ ಔಟ್ಪುಟ್ y3 ಏನು ಬರೀತೀರಿ, ಎ ಬಾರ್ ಎ ಡಾಟ್ ಬಿ ಬಾರ್ ಡಾಟ್ ಬಿ ಹೋಲ್ ಬಾರ್. ಸೊ ಇದನ್ನು ಸಪ್ರೇಟಾಗಿ ಬರ್ಕೊಂಡ್ರೆ ಎ ಡಾಟ್ ಬಿ ಡಬಲ್ ಬಾರ್ ಡಾಟ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಬಿ ಬಾರ್ ಅಂತ ಬರೀತೀರಿ. ಸೊ ಇಲ್ಲಿ ಎರಡೂ ಡಬಲ್ ಬಾರ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಎ ಡಾಟ್ ಬಿ ಪ್ಲಸ್ ಬಿ ಬಾರ್ ಅಂತ ಬರೀತೀರಿ. ಸೇಮ್ ಪ್ರೀವಿಯಸ್ ಹೆಂಗೆ ಮಾಡಿದ್ವಿ ಹಾಗೆ ಮಾಡಬೇಕು. ಇದನ್ನು ಆ್ಯಡ್ ಮಾಡ್ತೀರಿ ಆ್ಯಂಡ್ ಇದನ್ನು ಆ್ಯಡ್ ಮಾಡ್ತೀರಿ. ಸೊ ಮಧ್ಯದಲ್ಲಿ ಮಲ್ಟಿಪ್ಲಿಕೇಶನ್ ಎ ಪ್ಲಸ್ ಬಿ ಬಾರ್ ಇಂಟು ಬಿ ಪ್ಲಸ್ ಬಿ ಬಾರ್ ಅಂತ ಬರೀತೀರಿ. ಸೊ ಬಿ ಪ್ಲಸ್ ಬಿ ಬಾರ್ ಅಂದರೆ ವ್ಯಾಲ್ಯೂ 1, ಎ ಪ್ಲಸ್ ಬಿ ಬಾರ್. ಸೊ ದಟ್ ಈಸ್ ದ ಔಟ್ಪುಟ್ ಆಫ್ y3 ಗೇಟ್. ಸೊ ಇದು y3 ಗೇಟ್ದು ಔಟ್ಪುಟ್. ನಾವು y4 ಫೈನಲ್ ಔಟ್ಪುಟ್ ಏನು ಬರುತ್ತೆ, ಈ ಎರಡೂ ಗೇಟ್ದು ಇನ್ಪುಟ್ನ ನಾವು ಇನ್ನೊಂದು ನ್ಯಾಂಡ್ ಗೇಟ್ ಒಳಗಡೆ ಕಳಿಸಿದಾಗ ಅವಾಗ ನಮಗೆ ಔಟ್ಪುಟ್ ಬರುತ್ತೆ. ಸೊ ಔಟ್ಪುಟ್ನ ಏನಂತ ಬರಿತೀವಿ, ಎ ಬಾರ್ ಪ್ಲಸ್ ಬಿ ಇದು ಒಂದು ಇನ್ಪುಟ್ಟು, ಡಾಟ್ ಎ ಪ್ಲಸ್ ಬಿ ಬಾರ್ ಇದು ಇನ್ನೊಂದು ಇನ್ಪುಟ್. ಎರಡನ್ನೂ ಮಲ್ಟಿಪ್ಲೈ ಮಾಡಿಬಿಟ್ಟು ಬಾರ್ ಹಾಕ್ತೀವಿ. ಸೊ ಆವಾಗ ಅದರದ್ದು ಸಿಂಪ್ಲಿಫಿಕೇಷನ್ ಇಲ್ಲಿದೆ. ಸೊ ಇದೆರಡಕ್ಕೂ ಸಪ್ರೇಟಾಗಿ ಬಾರ್ ಹಾಕಬೇಕು. ಸೊ ಆವಾಗ ಎ ಬಾರ್ ಪ್ಲಸ್ ಬಿ ಹೋಲ್ ಬಾರ್ ಡಾಟ್ ಇದ್ದಿದ್ದು ಪ್ಲಸ್ ಆಗಿ ಚೇಂಜ್ ಆಗುತ್ತೆ, ಎ ಪ್ಲಸ್ ಬಿ ಬಾರ್ ಇದು ಹೋಲ್ ಬಾರ್. ಸೊ ಈಗ ಮತ್ತೆ ನಾವು ಇಂಡಿವಿಜುವಲಿ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಬರೆದ್ಬಿಡ್ತೀನಿ, y ಈಸ್ ಈಕ್ವಲ್ಸ್ ಟು ಎ ಬಾರ್ ಪ್ಲಸ್ ಬಿ ಇದು ಒಂದು ಇನ್ಪುಟ್ಟು, ಡಾಟ್ ಎ ಪ್ಲಸ್ ಬಿ ಬಾರ್ ಇದು ಇನ್ನೊಂದು ಇನ್ಪುಟ್ಟು. ಅದೆರಡಕ್ಕೂ ಕಾಂಪ್ಲಿಮೆಂಟ್ ಆಗ್ತೀರಿ ಬಿಕಾಸ್ ಇಟ್ ಈಸ್ ಅ ನ್ಯಾಂಡ್ ಗೇಟ್ ಔಟ್ಪುಟ್. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ಎರಡಕ್ಕೂ ಸಪ್ರೇಟ್ ಚೇಂಜ್ ಮಾಡ್ತೀರಿ. ಅಂದರೆ ಎ ಬಾರ್ ಪ್ಲಸ್ ಬಿ ಇದಕ್ಕೆ ಹೋಲ್ ಬಾರ್ ಡಾಟ್ ಇದ್ದಿದ್ದು ಪ್ಲಸ್ ಆಗಿ ಚೇಂಜ್ ಆಗುತ್ತೆ, ಇದಕ್ಕೆ ಮತ್ತೆ ಸಪ್ರೇಟು ಕಾಂಪ್ಲಿಮೆಂಟ್ ಆಗ್ತೀರಿ, ಎ ಪ್ಲಸ್ ಬಿ ಬಾರ್ ಹೋಲ್ ಬಾರ್. ಈಗ ಮತ್ತೆ ಇದನ್ನು ಎರಡನ್ನೂ ಸಪ್ರೇಟ್ ಮಾಡಬೇಕು. ಸೊ ಮತ್ತೆ ಅದು ಎರಡನ್ನೂ ಸಪ್ರೇಟ್ ಮಾಡಬೇಕು ಅಂದರೆ ಎ ಇದು ಬಾರ್, ಸೊ ಡಬಲ್ ಬಾರ್ ಬರೀತೀರಿ, ಪ್ಲಸ್ ಇದ್ದಿದ್ದು ಡಾಟಾಗಿ ಚೇಂಜ್ ಆಗುತ್ತೆ ಅಂತ ಹೇಳಿದೆ, ಇದಕ್ಕೆ ಬಿ ಬಾರ್ ಪ್ಲಸ್ ಇಲ್ಲಿ ಎ ಬಾರ್ ಪ್ಲಸ್ ಇದ್ದಿದ್ದು ಡಾಟಾಗಿ ಚೇಂಜ್ ಆಗುತ್ತೆ, ಬಿ ಡಬಲ್ ಬಾರ್. ಸೊ ಇವಾಗ ನಮಗೆ ಔಟ್ಪುಟ್ ಏನು ಬರುತ್ತೆ, ಎ ಡಬಲ್ ಬಾರ್ ಅಂದರೆ ಕಾಂಪ್ಲಿಮೆಂಟ್ ಎರಡು ಕ್ಯಾನ್ಸಲ್ ಆಗುತ್ತೆ, ಎ ಬರುತ್ತೆ, ಡಾಟ್ ಬಿ ಬಾರ್ ಪ್ಲಸ್ ಎ ಬಾರ್ ಡಾಟ್ ಬಿ ಡಬಲ್ ಬಾರ್ ಇದು ಕ್ಯಾನ್ಸಲ್ ಆದರೆ ಬಿ ಬರುತ್ತೆ. ಸೊ ದಿಸ್ ಇಸ್ ಔಟ್ಪುಟ್ y4. ಸೊ ಇದು ಯೂಸಿಂಗ್ ನ್ಯಾಂಡ್ ಗೇಟ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಅದರದ್ದು ಔಟ್ಪುಟ್ಸ್ ನಾನು ಬರ್ತಿದ್ದೀನಿ, y2 y3 y4 ಹೆಂಗೆ ಬರುತ್ತೆ ಅಂತ ಹೇಳಿ. ಸೊ ಹೌ ಮೆನಿ ನ್ಯಾಂಡ್ ಗೇಟ್ಸ್ ಆರ್ ಯೂಸ್ಡ್ ಟು ಗೆಟ್ XOR ಗೇಟ್ ಅಂತ ಆದರೆ 4 ನ್ಯಾಂಡ್ ಗೇಟ್ಸ್, 1 2 3 4 ನ್ಯಾಂಡ್ ಗೇಟ್ಸ್ ಆರ್ ಯೂಸ್ಡ್ ಅಂತ ಹೇಳ್ತೀವಿ. ಸೊ 4 ನ್ಯಾಂಡ್ ಗೇಟ್ಸ್ ಆರ್ ಯೂಸ್ಡ್ ಟು ಗೆಟ್ XOR ಗೇಟ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಯೂಸಿಂಗ್ NOR ಗೇಟ್. ಸೊ ಯೂಸಿಂಗ್ NOR ಗೇಟ್, NOR ಗೇಟ್ನ ಹೆಂಗೆ ಡಿಸೈನ್ ಮಾಡ್ಬೋದು ಅಂತ ನೋಡೋದಾದರೆ ಇಲ್ಲಿ ಸೇಮ್ ಅಲ್ಲಿ ಮಾಡಿದ ಥರನೇ ಇದೆ. ಸಾರಿ,
ಎಕ್ಸ್ ನಾರ್ ಗೇಟ್ ಬಂದ್ಬಿಟ್ಟು ಓಕೆ. ಸೊ ನಾರ್ ಗೇಟ್ಸ್ನ ಯೂಸ್ ಮಾಡಿಬಿಟ್ಟು ಹೇಗೆ ಎಕ್ಸ್ ಆರ್ ಗೇಟ್ ಮಾಡೋದಂತ ನೋಡೋದಾದರೆ, ಇಲ್ಲಿ ಎರಡು ಇನ್ಪುಟ್ನ ಎ ಮತ್ತು ಬಿನ ಒಂದು ನಾರ್ ಗೇಟ್ ಒಳಗಡೆ ಸಿಗ್ನಲ್ ಆಗಿ ಸೆಂಡ್ ಮಾಡ್ತೀವಿ. ಸೊ ಅದರದ್ದು ಔಟ್ಪುಟ್ನ ಎರಡು ಮತ್ತು ಇನ್ನೂ ಎರಡು ನಾರ್ ಗೇಟ್ಸ್ನ ತೊಗೊತೀವಿ. ಅಲ್ಲಿ ನಮಗೆ 2 and 3 ಔಟ್ಪುಟ್ ಬರುತ್ತೆ. ಇದರಿಂದ ಬಂದಿದ್ದ ಔಟ್ಪುಟ್ಟು ನಮಗೆ ಒಂದು ಔಟ್ಪುಟ್ ಬರುತ್ತೆ. ಅದನ್ನು ಇನ್ನೊಂದು ನಾರ್ ಗೇಟ್ನಲ್ಲಿ ಕಳಿಸಿದಾಗ ನಮಗೆ ಫೈನಲ್ ಔಟ್ಪುಟ್ ಬರುತ್ತೆ. ಸೊ ಇದ್ರದ್ದು ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್ ನೋಡೋದಾದರೆ, ಫಸ್ಟ್ ಗೇಟಿಂದ ಏನು ಎ ಬಿ ಎರಡು ಇನ್ಪುಟ್ಟು, ನಾರ್ ಗೇಟ್ದು ಎ ಪ್ಲಸ್ ಬಿ ಬಾರ್ ಅಂದರೆ ಇದು ಇನ್ವರ್ಟರ್ ಆಫ್ ಆರ್ ಗೇಟ್ ಅಂತ ಹೇಳ್ತೀವಿ. ಈಗ ಅದನ್ನು ಇನ್ನೂ ಎರಡು ಗೇಟ್ನಲ್ಲಿ ಪಾಸ್ ಮಾಡಿದಾಗ Y2 ಏನು ಬರುತ್ತೆ, Y2 ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಬಾರ್ ನಾರ್ ಗೇಟ್ ಆಗಿರೋದ್ರಿಂದ ಹೋಲ್ ಕಾಂಪ್ಲಿಮೆಂಟ್ ಹಾಕ್ತೀರಿ. ಸೊ ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡ್ತೀರಿ, ಇಲ್ಲಿ ಎರಡಕ್ಕೂ ಸಪ್ರೇಟ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೀನಿ. ಎ ಬಾರ್ ಪ್ಲಸ್ ಇರೋದು ಡಾಟ್ ಆಗುತ್ತೆ, ಎ ಬಾರ್ ಪ್ಲಸ್ ಬಿ ಬಾರ್ ಹೋಲ್ ಡಬಲ್ ಬಾರ್ ಆಗುತ್ತೆ. ಸೊ ಇಲ್ಲಿ ಎ ಪ್ಲಸ್ ಬಿ ಡಬಲ್ ಬಾರ್ ಆಗುತ್ತೆ. ಈಗ ಎ ಬಾರ್ ಡಾಟ್, ಈ ಡಬಲ್ ಬಾರ್ ಇರೋದು ಎರಡೂ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಎ ಪ್ಲಸ್ ಬಿ ಉಳಿಯುತ್ತೆ. ಸೊ ಇದನ್ನು ಸಪ್ರೇಟ್ ಮಾಡ್ಕೊಂಡಾಗ ನಾವು ಏನಂತ ಬರಿತೀವಿ, ಎ ಪ್ಲಸ್ ಎ ಬಾರ್ ಇಂಟು ಎ ಬಾರ್ ಪ್ಲಸ್ ಬಿ. ಸೊ ಎ ಪ್ಲಸ್ ಎ ಬಾರ್ ಅಂದರೆ ವ್ಯಾಲ್ಯೂ 1, Y2 is equals to a plus b bar whole bar. So this is equals to a bar plus ididu dot ಆಗುತ್ತೆ, a plus b double bar. So this is equals to a bar dot of a plus b. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೇನು ಬರುತ್ತೆ, ಎ ಬಾರ್ ಪ್ಲಸ್ ಎ ಇಂಟು ಎ ಬಾರ್ ಪ್ಲಸ್ ಬಿ ಅಂತ ಬರಿತೀರಿ. ಸೊ ಎ ಬಾರ್ ಪ್ಲಸ್ ಎ ಆ್ಯಂಡ್ ಎ ಬಾರ್ ಪ್ಲಸ್ ಬಿ ಅಂತ ಬರೆಯೋದಾದರೆ, ಇವಾಗ ನಾವು ಇದನ್ನು ಎರಡೂ ಸಪ್ರೇಟಾಗಿ ಬರ್ಕೊಂಡಾಗ ನಮಗೆ ಏನು ಬರುತ್ತೆ, ದಿಸ್ ಔಟ್ಪುಟ್ ವಿಲ್ ಬಿ ಈಕ್ವಲ್ ಟು ಎ ಬಾರ್ ಬಿ ಅಂತ ಬರಿತೀವಿ. ಸೊ ಎರಡೂ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ಬರುತ್ತೆ, ಎ ಬಾರ್ ಎ and a bar and a bar b and a bar b ಅಂತ ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಫೈನಲ್ ಔಟ್ಪುಟ್ ಏನು ಬರುತ್ತೆ, ಎ ಬಾರ್ ಬಿ ಬರುತ್ತೆ. ಸೊ ಎ ಬಾರ್ ಎ ಅಂತ ಬಂದಾಗ ಅದು ವ್ಯಾಲ್ಯೂ 0 ಆಗುತ್ತೆ, ಎ ಬಾರ್ ಬಂದರೆ ಅದು ವ್ಯಾಲ್ಯೂ 1 ಆಗುತ್ತೆ, ಎ ಡಾಟ್ ಎ ಬಾರ್ ಬಂತು ಅಂದರೆ ಅದರದ್ದು ವ್ಯಾಲ್ಯೂ 0 ಆಗುತ್ತೆ ಅಂತ ಹೇಳ್ತೀನಿ. ಸೊ ದೆನ್ ವಿ ಗೆಟ್ ದ ಆನ್ಸರ್ ಎ ಬಾರ್ ಬಿ ಆಗಿ ಬರುತ್ತೆ ನಮಗಿಲ್ಲಿ. ಸೊ ಇಲ್ಲಿ ಒಂದು ಸ್ಟೆಪ್, ಎ ಬಾರ್ ಡಾಟ್ ಎ ಪ್ಲಸ್ ಎ ಬಾರ್ ಬಿ. ಸೊ ಎ ಬಾರ್ ಎ ವ್ಯಾಲ್ಯೂವು 0, ಸೊ ಔಟ್ಪುಟ್ ಇಸ್ ಎ ಬಾರ್ ಬಿ ಆಗಿ ಬರುತ್ತೆ. ಸೊ ದಿಸ್ ಇಸ್ ಔಟ್ಪುಟ್ ಆಫ್ Y2 ಸೆಕೆಂಡ್ ಗೇಟ್ದು. ನೆಕ್ಸ್ಟು Y3 ನೋಡೋದಾದರೆ, Y3 ಏನಿದೆ, ಎ ಪ್ಲಸ್ ಬಿ ಬಾರ್ ಪ್ಲಸ್ ಬಿ ಹೋಲ್ ಬಾರ್. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಹೋಲ್ ಬಾರ್ ಡಬಲ್ ಬಾರ್ ಆಗುತ್ತೆ, ಪ್ಲಸ್ ಇರೋದು ಡಾಟ್ ಆಗಿ ಚೇಂಜ್ ಆಗುತ್ತೆ, ಬಿ ಬಾರ್ ಆಗುತ್ತೆ. ಇಲ್ಲಿ ಎರಡೂ ಕಾಂಪ್ಲಿಮೆಂಟ್ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಉಳಿಯೋದೇನು ಎ ಪ್ಲಸ್ ಬಿ ಡಾಟ್ ಬಿ ಬಾರ್ ಆಗುತ್ತೆ. ಇಲ್ಲಿ ಎ ಡಾಟ್ ಬಿ ಬಾರ್ ಪ್ಲಸ್ ಬಿ ಬಾರ್ ಆಗುತ್ತೆ, ಬಿ ಬಾರ್ ವ್ಯಾಲ್ಯೂ 0 ಆಗೋದ್ರಿಂದ ನಮಗೆ ಉಳಿಯೋದೇನು ಎ ಡಾಟ್ ಬಿ ಬಾರ್. ಸೊ ದಿಸ್ ಇಸ್ ದ ಔಟ್ಪುಟ್ ಆಫ್ Y3 ಅಂತ ಹೇಳ್ತೀವಿ. ಈ ಎರಡನ್ನೂ ನಾವು ಯಾವುದ್ರೊಳಗೆ ಕಳಿಸ್ತೀವಿ, ಇನ್ನೊಂದು ನಾರ್ ಗೇಟಲ್ಲಿ ಕಳಿಸ್ತೀವಿ. ಆವಾಗ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಹೋಲ್ ಬಾರ್ ಆಗುತ್ತೆ. ಸೊ ಎ ಬಾರ್ ಬಿ ಪ್ಲಸ್ ಬಿ ಎ ಬಿ ಬಾರ್ ಹೋಲ್ ಬಾರ್ನ ನಾವು ಸಿಂಪ್ಲಿಫೈ ಇದು
ಏನು ಇದನ್ನು ಇನ್ನೊಂದು ನಾರ್ ಗೇಟ್ನಲ್ಲಿ ಕಳಿಸಿದಾಗ ಆ ಕಾಂಪ್ಲಿಮೆಂಟ್ ಏನಿದೆ ಡಬಲ್ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಆ ಡಬಲ್ ಕಾಂಪ್ಲಿಮೆಂಟ್ ಇರೋದು ಹೋಗಿ ಕ್ಯಾನ್ಸಲ್ ಆಗಿ ನಮಗೆ ಫೈನಲ್ ಔಟ್ಪುಟ್ ಇದು ಬರುತ್ತೆ. ಏನು y = a ಬಾರ್ b ಪ್ಲಸ್ a b ಬಾರ್ ಬರುತ್ತೆ. ಸೊ ದಿಸ್ ಇಸ್ 5 NOR ಗೇಟ್ಸ್ ಆರ್ ಯೂಸ್ಡ್ ಟು ಗೆಟ್ ಆ್ಯನ್ XOR ಗೇಟ್ ಅಂತ ಹೇಳ್ತೀವಿ. ಸೊ ಇದು ಏನು ಯೂಸಿಂಗ್ NOR ಗೇಟ್ ವಿ ಕ್ಯಾನ್ ಡಿಸೈನ್ XOR ಗೇಟ್. ಸೊ ಎಷ್ಟು ಗೇಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ? 5 ಗೇಟ್ಸ್ ಆರ್ ಯೂಸ್ಡ್. ಸಿಮಿಲರ್ಲಿ ವಿಡಿಯೋ ಲೆಂತಿ ಆಗ್ತಾಯಿದೆ, ಬಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರೋದ್ರಿಂದ ಸ್ಕಿಪ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ಟಾಪಿಕ್ಸ್ನ ನೀವು ಇದನ್ನು ಲಾಜಿಕ್ ಗೇಟ್ಸ್ನ ಏನು ಸಾಲ್ವ್ ಮಾಡೋದನ್ನು ಕಲ್ತ್ಕೊಂಡ್ರೆ ಆರಾಮಾಗಿ ಕ್ವೆಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಇದ್ರದ್ದು ಡಿರೈವೇಷನ್ಸ್ ಹೇಳ್ತಾ ಇದ್ದೀನಿ. ಸೊ XNOR ಗೇಟ್ನ ನೋಡೋದಾದರೆ, ಸೊ ಏನು ಹೇಳಿದೆ, XNOR ಗೇಟ್ ಅಂದರೆ XOR ಗೇಟ್ನ ನಾವು ಒಂದು ನಾಟ್ ಗೇಟ್ ಒಳಗಡೆ ಸಿಗ್ನಲ್ ಆಗಿ ಕಳಿಸಿದಾಗ ದೆನ್ ವಿ ಗೆಟ್ ದ XNOR ಗೇಟ್. ಸೊ ದಟ್ ಈಸ್ ಅ ಇನ್ವರ್ಷನ್ ಆಫ್ XOR ಗೇಟ್ ಅಂತ ಹೇಳ್ತೀವಿ. ಸೊ ಇದ್ರದ್ದು ಸ್ವಿಚಿಂಗ್ ಸರ್ಕ್ಯೂಟ್ ಇಲ್ಲಿದೆ. ನಾನು ಟ್ರೂತ್ ಟೇಬಲ್ ಆಲ್ರೆಡಿ ಹೇಳಿದ್ದೀನಿ. ಆ ಟ್ರೂತ್ ಟೇಬಲ್ ಇಟ್ಕೊಂಡು ಸ್ವಿಚಿಂಗ್ ಸರ್ಕ್ಯೂಟ್ನ ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ಎ ಬಾರ್ ಬಿ ಬಾರ್ ಬಿ ಈ ರೀತಿ ಇದೆ ಇದು ಸ್ವಿಚಿಂಗ್ ಸರ್ಕ್ಯೂಟು. ಸೊ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಸೊ ಯೂಸಿಂಗ್ ನ್ಯಾಂಡ್ ಗೇಟ್ನಲ್ಲಿ ನೋಡೋದಾದರೆ ನಮಗೆ ಎಷ್ಟು ನ್ಯಾಂಡ್ ಗೇಟ್ಸ್ ಯೂಸ್ ಮಾಡ್ತೀವಿ? 5 ನ್ಯಾಂಡ್ ಗೇಟ್ಸ್ ಆರ್ ಯೂಸ್ಡ್ ಟು ಗೆಟ್ ದ ಔಟ್ಪುಟ್ ಆಫ್ XNOR ಗೇಟ್. ಸೊ ಇಲ್ಲಿ 5 ಇನ್ಪುಟ್ ನ್ಯಾಂಡ್ ಗೇಟ್ಸ್ನ ಹೆಂಗೆ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ನಾನು ಆಲ್ರೆಡಿ ಬರೆದಿದ್ದೀನಿ. ಏನು ಒಂದು ನ್ಯಾಂಡ್ ಗೇಟ್ ಔಟ್ಪುಟ್ಟು A.B ಬಾರ್ ಆಗುತ್ತೆ. ಅದೆರಡರದ್ದು ಔಟ್ಪುಟ್ನ ತೊಗೊಂಡು ಒಂದು ಸಿಗ್ನಲ್ A ತೊಗೊಂಡು ಅದಕ್ಕೆ ನಾವು ಏನು ಔಟ್ಪುಟ್ ಏನು ಬರುತ್ತೆ A.B ಬಾರ್ ಹೋಲ್ ಬಾರ್ ಆಗುತ್ತೆ. ಸೊ ಇದರದ್ದು ಸಿಂಪ್ಲಿಫಿಕೇಷನ್ ಇಲ್ಲಿ ಬರ್ತಿದ್ದೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಸಿಮಿಲರ್ಲಿ y3 A.B ಬಾರ್ ಹೋಲ್ ಬಾರ್ .B ಹೋಲ್ ಬಾರ್ ಆಗುತ್ತೆ. ಸೊ ಅದರದ್ದು ಇಲ್ಲಿ ಬರ್ತಿದ್ದೀನಿ. ಸೊ ಆಲ್ರೆಡಿ ಇದರದ್ದು ಸಿಂಪ್ಲಿಫಿಕೇಷನ್ ನಾನು ಪ್ರೀವಿಯಸ್ ಸೆಕ್ಷನಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನೀವು ಅದನ್ನು ಅರ್ಥ ಮಾಡ್ಕೊತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡ್ತೀನಿ. ಸೊ ಅದು ಎರಡರದ್ದು ಔಟ್ಪುಟ್ ನಮಗೆ y4 ಬರುತ್ತೆ. ಸೊ y4ದ ಔಟ್ಪುಟ್ ಇಲ್ಲಿ ಬರ್ತಿದ್ದೀನಿ. ಆ y4ದ ಔಟ್ಪುಟ್ನ ನಾವು ಮತ್ತೆ y5 ಅಂದರೆ 5th ಗೇಟ್ ನ್ಯಾಂಡ್ ಗೇಟ್ ಒಳಗಡೆ ಕಳಿಸಿದ್ರೆ ಆ ಕಾಂಪ್ಲಿಮೆಂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ದೆನ್ ವಿ ಗೆಟ್ ದ ಫೈನಲ್ ಔಟ್ಪುಟ್ A ಬಾರ್ B ಬಾರ್ ಪ್ಲಸ್ AB ಆಗಿ ಬರುತ್ತೆ. ಸೊ ಸೇಮ್ ವೇ ಯೂಸಿಂಗ್ ಇದ್ರದ್ದು ಎಲ್ಲನೂ ನಾನು ಎಕ್ಸ್ಪ್ಲನೇಷನ್ ಇಲ್ಲಿ ಬರ್ತಿದ್ದೀನಿ. ಸೊ ಈ PDF ನಾನು KSET ಫಿಸಿಕ್ಸ್ ಚಾನಲ್ನಲ್ಲಿ KSET ಫಿಸಿಕ್ಸ್ ಅಂತ ಇದೆ ಟೆಲಿಗ್ರಾಮ್ ಚಾನಲ್ಲು. ಸೊ KSET ಫಿಸಿಕ್ಸ್ ಚಾನಲ್ನಲ್ಲಿ ನೀವು ಜಾಯಿನ್ ಆದರೆ, ಇಟ್ ಈಸ್ ಅ ಪಬ್ಲಿಕ್ ಚಾನಲ್. ನೀವು ಈ ಚಾನಲ್ನಲ್ಲಿ ಜಾಯಿನ್ ಆದರೆ ನಿಮಗೆ KSET ರಿಲೇಟೆಡ್ಡು ಏನೇನು ವೀಡಿಯೋಸ್ ಇದೆ ಆ ವೀಡಿಯೋಸ್ದು ಲಿಂಕ್ ಎಲ್ಲ ಅದರಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ PDF ನೋಟ್ಸ್ ಏನಿದೆ ಯಾವೆಲ್ಲ ವೀಡಿಯೋಸ್ ಮಾಡಿದ್ದೀನಿ ಆ ವೀಡಿಯೋಸ್ದೆಲ್ಲನೂ PDF ನೋಟ್ಸು ಇದರಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ಸ್ ಏನಿದೆ ಆ ಟೆಕ್ಸ್ಟ್ ಬುಕ್ಸ್ ಎಲ್ಲನೂ ಈ KSET ಫಿಸಿಕ್ಸ್ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಅದ್ರದ್ದು ಟೆಕ್ಸ್ಟ್ ಬುಕ್ಸ್ ಬೇಕು ಅಥವಾ ಇದು ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅದರದ್ದು ನೋಟ್ಸ್ ಬೇಕು, ಅವರು ಈ ಚಾನಲ್ಗೆ ಜಾಯಿನ್ ಆಗಿ. ಸೊ KSET ಫಿಸಿಕ್ಸ್ ಅಂತಲೇ ಇದೆ ಚಾನಲ್ ನೇಮು. ಸೊ ನೀವು ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆದರೆ ನಿಮಗೆ ಇದು ಏನು ನಾನು ಏನು ವೀಡಿಯೋಸ್ ಮಾಡಿರ್ತೀನಿ ಅದರದ್ದು PDFsನ ಅದರಲ್ಲಿ ಶೇರ್ ಮಾಡ್ತೀನಿ, ನೀವು ಅದರಿಂದ ಪಡ್ಕೋಬೋದು. ಸೊ ಇದು ಏನು ಯೂಸಿಂಗ್ NAND ಗೇಟ್. ಸೊ 5 NAND ಗೇಟ್ಸ್ ಆರ್ ಯೂಸ್ಡ್ ಟು ಗೆಟ್ XNOR ಗೇಟ್. ಸಿಮಿಲರ್ಲಿ NOR ಗೇಟ್ದು. ಸೊ NOR ಗೇಟ್ 4 NOR ಗೇಟ್ಸ್ ಆರ್ ಯೂಸ್ಡ್. 4 NOR ಗೇಟ್ಸ್ ಆರ್ ಯೂಸ್ಡ್ 1 2 3 4 ಟು ಗೆಟ್ ದ XNOR ಗೇಟ್. ಸೊ ದಿಸ್ ಇಸ್ ದ ಸ್ಪೆಷಲ್ ಗೇಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಯೂನಿವರ್ಸಲ್ ಗೇಟ್ಸ್. ದೆನ್ ನೆಕ್ಸ್ಟು ಇದು ಇಂಪಾರ್ಟೆಂಟು ಬಿಕಾಸ್ ಪ್ರೀವಿಯಸ್ ಕ್ವೆಶನ್ಸ್ ಎಲ್ಲ ನೋಡಿದಾಗ ಡಯೋಡ್ಸ್ನಲ್ಲಿ ಟ್ರಾನ್ಸಿಸ್ಟರ್ಸ್ನಲ್ಲಿ ಹೇಗೆ ಲಾಜಿಕ್ ಗೇಟ್ಸ್ನ ಡಿಸೈನ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಈ ಪಾರ್ಟ್ನ ಕೂಡ ಸ್ಕಿಪ್ ಮಾಡಲಾರ್ದೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕವರ್ ಮಾಡಿ. ಸೊ ಇದು ಜಸ್ಟ್ ಶಾರ್ಟಲ್ಲಿ ನಾನು ಹೇಳ್ತೀನಿ. ಫಸ್ಟ್ ಒನ್ನು ಬಂದ್ಬಿಟ್ಟು ಏನು ಆರ್ ಗೇಟ್. ಸೊ ಆರ್ ಗೇಟ್ಗೆ 2 ಡಯೋಡ್ಸು ಫಾರ್ವರ್ಡ್ ಬಯಾಸಲ್ಲಿರುತ್ತೆ.
ಸೊ 2 ಡಯೋಡ್ಸು ಫಾರ್ವರ್ಡ್ ಬಯಾಸಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಒಂದು ಏನು ರೆಸಿಸ್ಟರ್ ಇರುತ್ತೆ, ದೆನ್ ವಿ ಗೆಟ್ ದ ಔಟ್ಪುಟ್. ಸೊ ಏನು ನೆನ್ಪಿಟ್ಕೊಳ್ಳೋದಕ್ಕೆ ಟ್ರಿಕ್ ಅಂದರೆ ಡಯೋಡ್ಸ್ D1 ಆ್ಯಂಡ್ D2 ಅಥವಾ DA ಅಥವಾ DB ದೇ ಆರ್ ಇನ್ ಫಾರ್ವರ್ಡ್ ಬಯಾಸ್. ಇದು ಈ ರೀತಿ ಇದ್ದರೆ ಫಾರ್ವರ್ಡ್ ಬಯಾಸ್ ಅಂತ ಕರಿತೀವಿ. ಇಲ್ಲಿ ಇನ್ಪುಟ್ ಸಿಗ್ನಲ್ ಪಾಸ್ ಮಾಡೋದ್ರಿಂದ ಇದು ಪಾಸಿಟಿವ್ ಟರ್ಮಿನಲ್ ಆಗಿರುತ್ತೆ, ಇದು ನೆಗೆಟಿವ್ ಟರ್ಮಿನಲ್ ಆಗಿರುತ್ತೆ. ಅದಕ್ಕೆ ಇದನ್ನು ಫಾರ್ವರ್ಡ್ ಬಯಾಸ್ಡ್ ಅಂತ ಕರಿತೀವಿ. 2 ಫಾರ್ವರ್ಡ್ ಬಯಾಸ್ ಡಯೋಡ್ಸ್ ಇದ್ದರೆ ಅದನ್ನು ಆರ್ ಗೇಟ್ ಅಂತ ಕರಿತೀವಿ. ನೆಕ್ಸ್ಟು ಆ್ಯಂಡ್ ಗೇಟ್. ಆ್ಯಂಡ್ ಗೇಟ್ಗೆ ಏನು ರಿವರ್ಸ್ ಬಯಾಸಲ್ಲಿ 2 ಡಯೋಡ್ಸು ರಿವರ್ಸ್ ಬಯಾಸಲ್ಲಿ ಇರುತ್ತೆ. ಸೊ ರಿವರ್ಸ್ ಬಯಾಸ್ನಲ್ಲಿ ಹೆಂಗೆ ಅಂದರೆ ಇಲ್ಲಿ ಇನ್ಪುಟ್ನ ನಾವು ಅಪ್ಲೈ ಮಾಡ್ತೀವಿ. ಸೊ ಇನ್ಪುಟ್ನ ಅಪ್ಲೈ ಮಾಡ್ತೀವಿ ಅಂದರೆ ದಿಸ್ ಇಸ್ ಪಾಸಿಟಿವ್ ಆಫ್ ಡಯೋಡ್, ದಿಸ್ ಇಸ್ ನೆಗೆಟಿವ್ ಆಫ್ ಡಯೋಡ್. ನಾವು ಪಾಸಿಟಿವ್ ಆಫ್ ಡಯೋಡ್ ಈ ಕಡೆ ಇದೆ, ನೆಗೆಟಿವ್ ಆಫ್ ಡಯೋಡ್ ಈ ಕಡೆ ಇದೆ. ಅಂದರೆ ಇಲ್ಲಿ ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಆ್ಯಂಡ್ ಇಲ್ಲಿ ಕೂಡ ಪಾಸಿಟಿವ್ ಆಫ್ ದ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಆಫ್ ದ ಡಯೋಡ್. ಸೊ ಅದಕ್ಕೆ ಇಲ್ಲಿ ಏನಂತ ಕರಿತೀವಿ, ಇದನ್ನು ರಿವರ್ಸ್ ಬಯಾಸ್ ಅಂತ ಕರಿತೀವಿ. 2 ಡಯೋಡ್ಸು DA ಆ್ಯಂಡ್ DB ದೇ ಆರ್ ಇನ್ ರಿವರ್ಸ್ ಬಯಾಸ್, ದೆನ್ ದಟ್ ರಿಪ್ರೆಸೆಂಟ್ಸ್ ದ ಆ್ಯಂಡ್ ಗೇಟ್ ಅಂತ ಹೇಳ್ತೀವಿ. ದೆನ್ ನಾಟ್ ಗೇಟ್ಗೆ ಬಂದಾಗ ಇನ್ ಡಯೋಡ್ ದ ಔಟ್ಪುಟ್ ಈಸ್ ಇನ್ ಸೇಮ್ ಫೇಸ್ ವಿತ್ ದ ಇನ್ಪುಟ್, ದೇರ್ ಫೋರ್ ಇಟ್ ಕೆನಾಟ್ ಬಿ ಯೂಸ್ಡ್ ಟು ಬಿಲ್ಡ್ ನಾಟ್ ಗೇಟ್ ಅಂತ ಹೇಳ್ತೀವಿ. ಸೊ ಕನ್ಫ್ಯೂಷನ್ ಮಾಡೋದಕ್ಕೆ ನಿಮಗೆ ಆರ್ ಗೇಟ್ ಕೊಟ್ಟಿರ್ತಾರೆ, ಅದರಲ್ಲಿ ನಾಟ್ ಗೇಟ್ ಆಪ್ಷನ್ ಕೊಟ್ಟಿರ್ತಾರೆ. ಆ್ಯಂಡ್ ಗೇಟ್ ಕೊಟ್ಟಿರ್ತಾರೆ, ಅದರಲ್ಲಿ ನಾಟ್ ಗೇಟ್ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಒಂದೇನು ನೆನ್ಪಿಟ್ಕೋಬೇಕು, ಡಯೋಡ್ದ ಔಟ್ಪುಟ್ ಏನಿರುತ್ತೆ, ಔಟ್ಪುಟ್ ಈಸ್ ಇನ್ ಸೇಮ್ ಫೇಸ್ ವಿತ್ ದ ಇನ್ಪುಟ್ ಅಂತ ಅಂದರೆ ನೀವು ಇನ್ಪುಟ್ನ ಈ ರೀತಿ ಇದ್ದರೆ ಔಟ್ಪುಟ್ಟು ಕೂಡ ನಿಮಗೆ ಇದೇ ರೀತಿಯೇ ಬರುತ್ತೆ. ಸೊ ದೇರ್ ಈಸ್ ನೋ ಚೇಂಜ್ ಇನ್ ಫೇಸ್ ಇನ್ ದ ಡಯೋಡ್ ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾಟ್ ಗೇಟ್ ಕೆನಾಟ್ ಬಿ ಮೇಡ್ ಡಯೋಡ್ ಕೆನಾಟ್ ಬಿ ಯೂಸ್ಡ್ ಟು ಬಿಲ್ಡ್ ಎ ನಾಟ್ ಗೇಟ್ ಅಂತ ಹೇಳ್ತೀವಿ. ಹಾಗಿದ್ರೆ ನಾಟ್ ಗೇಟ್ನ ಯಾವುದರಿಂದ ಮಾಡ್ಬೋದು ಅಂದರೆ, ನಾಟ್ ಗೇಟ್ನ ಡಿಸೈನ್ ಮಾಡೋದಕ್ಕೆ ನಾವು ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತೀವಿ. ಸೊ ಟ್ರಾನ್ಸಿಸ್ಟರ್ನ ಹೆಂಗೆ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ, ಇಲ್ಲಿ ಟ್ರಾನ್ಸಿಸ್ಟರ್ಗೆ ಏನು ಎ ಇನ್ಪುಟ್ ಸಿಗ್ನಲ್ ಇರುತ್ತೆ, ಇಲ್ಲಿ ನೋಡೋದಾದರೆ, ಸೊ ಇಲ್ಲಿ ನಾಟ್ ಗೇಟ್ದು ಏನು ಔಟ್ಪುಟ್ಟು ಎ ಬಾರ್ ಇರುತ್ತೆ. ಇಲ್ಲಿ 0 ಆದರೆ ಇದು 1 ಬರುತ್ತೆ, ಇಲ್ಲಿ 1 ಆದರೆ ಇದು 0 ಆಗುತ್ತೆ. ಸೊ ಇಲ್ಲಿ ನಾವು ಫಸ್ಟು ಝೀರೋ ಅಂದರೆ ಇಲ್ಲಿ ಇನ್ಪುಟ್ ಸಿಗ್ನಲ್ 0 ಆಗುತ್ತೆ. ಸೊ ಇನ್ಪುಟ್ ಸಿಗ್ನಲ್ 0 ಆದಾಗ ಏನಾಗುತ್ತೆ, ಇಲ್ಲಿ ಕಂಪ್ಲೀಟಾಗಿ ಈ ಸರ್ಕ್ಯೂಟ್ ಏನಾಗುತ್ತೆ 0 ಆಗುತ್ತೆ. ಸೊ ಇಲ್ಲಿ ಬಿ ಸಿಗ್ನಲ್ ಕೂಡ ನಾವು ಇನ್ಪುಟ್ ಸಪೋಸ್ 5 ವೋಲ್ಟ್ಸ್ ಕನೆಕ್ಟ್ ಮಾಡ್ತೀರಿ ಅಂದರೆ ಇಲ್ಲಿ ಕೂಡ 5 ವೋಲ್ಟ್ಸ್ ಕನೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಇನ್ಪುಟ್ ಕೊಡೋದು ಇದಕ್ಕೆ ಮಾತ್ರ ಇನ್ಪುಟ್ ಕೊಡ್ತೀವಿ. ಬಿದು 5 ವೋಲ್ಟ್ಸ್ ಹಾಗೆ ಇರುತ್ತೆ. ಸೊ ದ್ಯಾಟ್ ಈಸ್ ಇಂಟರ್ನಲ್ ಕನೆಕ್ಟೆಡ್ ಟ್ರಾನ್ಸಿಸ್ಟರ್ ಕನೆಕ್ಟ್ ಮಾಡಿರ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಇದು ಕಂಪ್ಲೀಟ್ ಸರ್ಕ್ಯೂಟ್, ಈ ಪಾರ್ಟ್ ಆಫ್ ದ ಸರ್ಕ್ಯೂಟ್ 0 ಆದಾಗ ಇಲ್ಲಿ ಔಟ್ಪುಟ್ ಏನು ಬಿ ಇಂದ ಬಂದಿರುತ್ತೆ ಇನ್ಪುಟ್ಟು, ಸೊ ದಟ್ ಈಸ್ ಒಬ್ಟೈನ್ಡ್ ಅಟ್ ದ ಔಟ್ಪುಟ್. ಸೊ ಇಲ್ಲಿ ಇನ್ಪುಟ್ಟು 0 ಆದರೆ ಔಟ್ಪುಟ್ ನಮಗೇನು ಬರುತ್ತೆ 1 ಅಂದರೆ ಏನು, ಇಲ್ಲಿ ಹೈ ಸಿಗ್ನಲ್ ಈಸ್ ಒಬ್ಟೈನ್ಡ್ ಅಟ್ ದ ಔಟ್ಪುಟ್ ಅಂತ ಹೇಳ್ತೀವಿ. ಸಪೋಸ್ ನಿಮಗೆ ಇನ್ಪುಟ್ಟು ಎ ವ್ಯಾಲ್ಯೂ 1 ಇದ್ದಾಗ ನಮಗೆ ಎ ಬಾರ್ ಏನು ಬರಬೇಕು 0 ಬರಬೇಕು. ಎ 1 ಇದ್ದಾಗ ಎ 1 ಇದೆ ಅಂತ ಅಂದರೆ ಇಲ್ಲಿ 1 ಇದೆ ಅಂದರೆ ಯು ಆರ್ ಸೆಂಡಿಂಗ್ ಸಮ್ ಇನ್ಪುಟ್ ಸಿಗ್ನಲ್ ಅಟ್ ದಿಸ್ ಪಾಯಿಂಟ್ ಎ ಅಂತ ಹೇಳ್ತೀವಿ. ಸೊ ಆವಾಗ ಏನಾಗುತ್ತೆ, ಇದು ಆನ್ನಲ್ಲಿ ಆಗುತ್ತೆ. ಸೊ ಟ್ರಾನ್ಸಿಸ್ಟರ್ ಆನ್ ಕಂಡೀಷನ್ನಲ್ಲಿದ್ದಾಗ ಈ ಬಿದು ಇನ್ಪುಟ್ ಏನು ಬರುತ್ತೆ ಅದು ದಟ್ ಈಸ್ ಪಾಸ್ಡ್ ಆನ್ ಟು ದ ಗ್ರೌಂಡ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಪಾಸ್ಡ್ ಆನ್ ಟು ದ ಗ್ರೌಂಡ್ ಅಂದರೆ ಇಲ್ಲಿ ಕಂಪ್ಲೀಟಾಗಿ ಔಟ್ಪುಟ್ಟಿಗೆ ಬರೋದೇನಾಗುತ್ತೆ 0 ಆಗುತ್ತೆ. ಸೊ ದ ಔಟ್ಪುಟ್ ಒಬ್ಟೈನ್ಡ್ ಈಸ್ 0 ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವರ್ಕಿಂಗ್ ಆಫ್ ನಾಟ್ ಗೇಟ್ ಅಂತ ಹೇಳ್ತೀವಿ, ದ ನಾಟ್ ಗೇಟ್ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಸೊ ಇದು ನಾಟ್ ಗೇಟ್ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ಅದ್ರದ್ದು ವರ್ಕಿಂಗ್ ಇಲ್ಲಿ ಬರ್ತಿದ್ದೀನಿ ನಾನು ಈ PDF-ನ KSET ಫಿಸಿಕ್ಸ್ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ, ಅದರಲ್ಲಿ ನೀವು ನೋಡಿಕೊಂಡು ನೋಟ್ ಡೌನ್ ಮಾಡ್ಕೋಬೋದು. ಸೊ ಇಲ್ಲಿ ಆನ್ ಕಂಡೀಷನಲ್ಲಿದ್ದಾಗ ಹೆಂಗೆ ಬರುತ್ತೆ, ಆಫ್ ಕಂಡೀಷನಲ್ಲಿದ್ದಾಗ ಹೆಂಗೆ ಬರುತ್ತೆ ಅಂತ ಎಕ್ಸ್ಪ್ಲನೇಷನ್ ಬರ್ತಿದ್ದೀನಿ. ನಾವು ನ್ಯಾಂಡ್ ಗೇಟು ಮತ್ತು ನಾರ್ ಗೇಟ್ಗೆ ಇಲ್ಲಿ ನ್ಯಾಂಡ್ ಗೇಟ್ ಅಂದರೆ ಏನು ಹೇಳಿದೆ, ಡಯೋಡ್ಸು ರಿವರ್ಸ್ ಬಯಾಸ್ನಲ್ಲಿ ಇರಬೇಕು ಅಂತ ಹೇಳಿದ್ದೀನಿ. ಸೊ ಆ ಆ್ಯಂಡ್ ಗೇಟ್ದು ಔಟ್ಪುಟ್ನ ತೊಗೊಂಡೋಗಿ ನೀವು ಒಂದು ನಾಟ್ ಗೇಟ್ಗೆ ಕನೆಕ್ಟ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ, ಔಟ್ಪುಟ್ ಬರುತ್ತೆ. ಸೊ ದಿಸ್ ಇಸ್ ದ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ದಟ್ ಈಸ್ ಡಯೋಡ್ ಆ್ಯಂಡ್ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ನ್ಯಾಂಡ್ ಗೇಟ್. ಸೊ ನ್ಯಾಂಡ್ ಗೇಟ್ಗೆ ಏನು ನೆನ್ಪಿಟ್ಕೊಂಡಿರಬೇಕು, 2 ಡಯೋಡ್ಸು ರಿವರ್ಸ್ ಬಯಾಸಲ್ಲಿರುತ್ತೆ ಪ್ಲಸ್ ಒಂದು ಟ್ರಾನ್ಸಿಸ್ಟರ್ ಕನೆಕ್ಟ್ ಮಾಡಿರ್ತಾರೆ. ಸೊ ಇದು ನ್ಯಾಂಡ್ ಗೇಟ್ಗೆ. ನಾರ್ ಗೇಟ್ಗೆ ಹೆಂಗೆ ನೆನ್ಪಿಟ್ಕೊಂಡಿರ್ತೀರಿ, ನಾರ್ ಇಸ್ ನಥಿಂಗ್ ಬಟ್ ಆರ್ ಪ್ಲಸ್ ನಾಟ್. ಆರ್ ಅಂದರೆ ಏನು,
ಆರ್ಗೆ 2 ಡಯೋಡ್ಸು ಫಾರ್ವರ್ಡ್ ಬಯಾಸ್ ಇರಬೇಕು, ನಾಟ್ಗೆ ಒಂದು ಟ್ರಾನ್ಸಿಸ್ಟರ್ ಕನೆಕ್ಟ್ ಮಾಡಿರಬೇಕು. ಸೊ 2 ಡಯೋಡ್ ಫಾರ್ವರ್ಡ್ ಬಯಾಸು, ಒಂದು ಟ್ರಾನ್ಸಿಸ್ಟರ್ ಇದ್ದರೆ ಅದನ್ನು ನಾವು ನಾರ್ ಗೇಟ್ ಅಂತ ಹೇಳ್ತೀವಿ. ಸೊ ಇದು ನಾರ್ ಗೇಟ್ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ದಟ್ ಈಸ್ ಡಯೋಡ್ಸ್ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ಏನು NAND ಗೇಟ್ ಆ್ಯಂಡ್ ನಾರ್ ಗೇಟ್ ಆ್ಯಂಡ್ ಅಬೌಟ್ ಬೇಸಿಕ್ಸ್ ಅಬೌಟ್ ದ ಗೇಟ್ಸ್ ಅಂತ ಹೇಳ್ತೀನಿ. ಸೊ ಜಸ್ಟ್ ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ KCET PY QC ಏನು ಕೊಟ್ಟಿದ್ದಾರೆ ಅಂತ. ನಾನು ಹೇಳಿದಾಗೆ ಆಲ್ರೆಡಿ ದ ಸರ್ಕ್ಯೂಟ್ ಶೋನ್ ಹಿಯರ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ KCET 2014ನಲ್ಲಿ ಕೇಳಿರೋ ಕ್ವೆಶನು. ಇದು 2 ಡಯೋಡ್ಸು ರಿವರ್ಸ್ ಬಯಾಸಲ್ಲಿದೆ. ರಿವರ್ಸ್ ಬಯಾಸ್ನಲ್ಲಿ ಡಯೋಡ್ ಇದೆ ಅಂದರೆ ಇಟ್ ಈಸ್ AND ಗೇಟ್ ಅಂತ ಹೇಳ್ತೀವಿ. ಡೈರೆಕ್ಟಾಗಿ ಆನ್ಸರ್ ಜಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ನೆನಪಿದ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ದೆನ್ ನೆಕ್ಸ್ಟ್ ಒನ್, ದ ನಂಬರ್ ಆಫ್ ನಾರ್ ಲಾಜಿಕ್ ಗೇಟ್ಸ್ ರಿಕ್ವೈರ್ಡ್ ಟು ಇಂಪ್ಲಿಮೆಂಟ್ ಆ್ಯನ್ AND ಫಂಕ್ಷನ್ ಈಸ್. ಸೊ ಇದು KCET 2018ನಲ್ಲಿ ಕೇಳಿರೋ ಕ್ವೆಶನು. ನಾರ್ ಲಾಜಿಕ್ ಗೇಟ್ಸ್, ಎಷ್ಟು ನಾರ್ ಲಾಜಿಕ್ ಗೇಟ್ಸ್ನ ಯೂಸ್ ಮಾಡಿ AND ಗೇಟ್ನ ಡಿಸೈನ್ ಮಾಡ್ಬೋದು ಅಂತ. ಸೊ ಇಲ್ಲಿ ಫಿಗರ್ ಡ್ರಾ ಮಾಡಿದ್ದೀನಿ ನಾನು. ಫಸ್ಟ್ ಸಿಗ್ನಲ್ನ ಎರಡೂ ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ನಮಗೆ A ಬಾರ್ ಬರುತ್ತೆ, ಸೆಕೆಂಡ್ ಸಿಗ್ನಲ್ನ ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ B ಬಾರ್ ಬರುತ್ತೆ. ಅದು ಎರಡನ್ನೂ ತೊಗೊಂಡೋಗಿ ಇನ್ನೊಂದು ನಾರ್ ಗೇಟ್ನಲ್ಲಿ ಹಾಕಿದರೆ ನಮಗೆ A.B ಬರುತ್ತೆ. ಸೊ ಹೌ ಮೆನಿ ನಾರ್ ಲಾಜಿಕ್ ಗೇಟ್ಸ್ ಯು ಆರ್ ಯೂಸಿಂಗ್? 3 logic gates. So option 3 is C or 3 is the correct answer. This question was asked in KCET 2018. Then illi ಈ ಕ್ವೆಶನ್ನಲ್ಲಿ ಟು ಗೆಟ್ ಆನ್ ಔಟ್ಪುಟ್ ಆಫ್ 1 ಫ್ರಮ್ ದ ಸರ್ಕ್ಯೂಟ್ ಗಿವನ್ ಬಿಲೋ ABC ಶುಡ್ ಬಿ. ಸೊ ABC ಏನಿರಬೇಕು ಅಂತ ಹೇಳಿದ್ದಾರೆ. ಆಪ್ಷನ್ಸ್ ಕೊಟ್ಟಿದ್ದಾರೆ 0 0 0 1 1 0 0 1 0 0 0 1. ಸೊ ಇಲ್ಲಿ ABC ಈ ಮೂರದ್ದು ನೋಡೋದಾದರೆ ಇಲ್ಲಿ ಏನು ಬರುತ್ತೆ ಔಟ್ಪುಟ್, ಫಸ್ಟ್ ಔಟ್ಪುಟ್ ಬರ್ಕೊಳ್ಳೋಣ. ಸೊ ಇಲ್ಲಿ AB AND ಗೇಟ್ ಇರೋದ್ರಿಂದ AB ಬರುತ್ತೆ ಔಟ್ಪುಟ್ಟು, NAND ಗೇಟ್ ಇರೋದ್ರಿಂದ C ಬಾರ್ ಬರುತ್ತೆ. ಸೊ ಮತ್ತು ಈ ಎರಡನ್ನೂ ನಾವು ತೊಗೊಂಡೋಗಿ AND ಗೇಟ್ನಲ್ಲಿ ಹಾಕೋದ್ರಿಂದ ನಮಗೆ ಔಟ್ಪುಟ್ ಏನು ಬರುತ್ತೆ, Y is equals to ABC ಬಾರ್ ಬರುತ್ತೆ. ಅಂದರೆ ಈ ಮೂರು ಔಟ್ಪುಟ್ ಮಧ್ಯೆ ನಮಗಿರೋದೇನು ಮಲ್ಟಿಪ್ಲಿಕೇಶನ್ ಅಥವಾ ಡಾಟ್ ಆಪ್ರೇಟರ್ ಅಂತ ಹೇಳ್ತೀವಿ. ಸೊ ಡಾಟ್ ಆಪ್ರೇಟರ್ ಅಂದರೆ 2 ಹೈ ಇರಬೇಕು, C ಬಾರ್ ಅಂದರೆ ಇದು ಲೋ ತೊಗೊಂಡ್ರೆ ಅದರ ಕಾಂಪ್ಲಿಮೆಂಟು ಹೈ ಬರುತ್ತೆ. ಸೊ ಆಪ್ಷನ್ A ವ್ಯಾಲ್ಯೂ 1, B ವ್ಯಾಲ್ಯೂ 1, C ವ್ಯಾಲ್ಯೂ 0. 0 ಅಂದರೆ ಇದರದ್ದು ಕಾಂಪ್ಲಿಮೆಂಟು 1 ಆಗುತ್ತೆ. ಸೊ 1.1.0 ಬಾರ್ ಅಂದರೆ ಇದೇನಾಗುತ್ತೆ 1.1.1. ಸೊ 3 ಹೈ ಇದೆ ಅಂದರೆ ಔಟ್ಪುಟ್ಟು 1 ಬರುತ್ತೆ. ಸೊ ಟು ಗೆಟ್ ದ ಔಟ್ಪುಟ್ 1 ಅಂತ ಅಂದರೆ ದ ಕರೆಕ್ಟ್ ಆಪ್ಷನ್ ಇಸ್ 110. Option B is the correct answer, and this question was asked in KCET 2020. Then next question, ಇದು ಕೂಡ ಸೇಮ್ ಹಂಗೆ ಇದೆ ಕ್ವೆಶನ್ನು. In the logic circuit shown below, the values of A and B for which the output is always equal to 1 are. So A and B ಲಾಜಿಕ್ ಗೇಟ್ಸ್ದು ಇನ್ಪುಟ್ಟು ನಮಗೆ ಔಟ್ಪುಟ್ ಯಾವಾಗಲೂ 1 ಇರಬೇಕು ಅಂದರೆ ಇನ್ಪುಟ್ಸು A B ಏನಿರಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 AND ಗೇಟ್ಸ್ ಇದ್ದಾವೆ, ಒಂದು ನಾಟ್ ಗೇಟ್ ಇದೆ, ಒಂದು XOR ಗೇಟ್ ಇದೆ. ನಮಗೆ ಔಟ್ಪುಟ್ಟು ಗೊತ್ತಿರಬೇಕು ಇಲ್ಲಿ ಯಾವುದ್ರದ್ದು ಔಟ್ಪುಟ್ ಏನು ಬರುತ್ತೆ ಅಂತ. ಇಲ್ಲಿ A ಸಿಗ್ನಲ್ಲು, ಇಲ್ಲಿ B ದಟ್ ಈಸ್ ಕನೆಕ್ಟೆಡ್ ಟು ದ ನಾಟ್ ಗೇಟ್. ನಾಟ್ ಗೇಟ್ದ ಔಟ್ಪುಟ್ ಏನು ಬರುತ್ತೆ, B ಬಾರ್ ಬರುತ್ತೆ. ಈ ಎರಡು ಇನ್ಪುಟ್ನ ನಾವು AND ಗೇಟಿಗೆ ಹಾಕ್ತೀವಿ. ಎರಡು ಇನ್ಪುಟ್ನ AND ಗೇಟಿಗೆ ಹಾಕಿದರೆ ಇಲ್ಲಿ ಏನು ಬರುತ್ತೆ, A.B ಬಾರ್ ಬರುತ್ತೆ. A.B ಬಾರ್, ಈ A.B ಬಾರ್ನ AND ಗೇಟ್ನಲ್ಲಿ ಹಾಕ್ತೀರಿ. ಸೊ AND ಗೇಟ್ನಲ್ಲಿ ಹಾಕಿದಾಗ ಇದು ಏನು ಫಸ್ಟು, ಇದು ಸೆಕೆಂಡು, ಇದು ಥರ್ಡು. ಸೊ Y3 ಔಟ್ಪುಟ್ ಏನು ಬರುತ್ತೆ, Y3 ಈಸ್ ಈಕ್ವಲ್ಸ್ ಟು AND ಗೇಟ್ದು ಒಂದು A.B ಬಾರ್, ಈ ಕಡೆಯಿಂದ ಬರೋದು B.B ಅಂತ ಬರೀತೀರಿ. ಸೊ ಈ ಎರಡರದ್ದು ಔಟ್ಪುಟ್ ಏನು ಬರುತ್ತೆ ನಮಗೆ, ಇದನ್ನು ಹೆಂಗೆ ಬರಿತೀರಿ, A.B ಪ್ಲಸ್ B ಬಾರ್ ಅಂತ ಬರಿತೀವಿ. ಸೊ ಆವಾಗ ನಮಗೆ ಔಟ್ಪುಟ್ಟು ಏನು ಬರುತ್ತೆ, ಇದರಿಂದ ಔಟ್ಪುಟ್ಟು A.B ಬರುತ್ತೆ. ಆಮೇಲೆ ನಮಗೆ ಇದರಲ್ಲಿ ಇದ್ರದ್ದು ಫೈನಲ್ ಆಗಿ ನೋಡೋದಾದರೆ AND ಗೇಟು XOR ಗೇಟು. ಸೊ ಇಲ್ಲಿ XOR ಗೇಟ್ಗೆ ನಮಗೆ ಔಟ್ಪುಟ್ ಏನು ಬರುತ್ತೆ, XOR ಗೇಟ್ದು ಔಟ್ಪುಟ್ಟು ಆಲ್ರೆಡಿ ನೋಡಿದಾಗೆ A.B ಪ್ಲಸ್ A.B ಬಾರ್ ಬರುತ್ತೆ. ಸೊ A.B ಪ್ಲಸ್ A.B ಬಾರ್ ಅಂತಂದರೆ ಇದು A ಬಾರ್ ಅಂತ ತೊಗೊಂಡ್ರೆ ನಮಗೆ ಔಟ್ಪುಟ್ಟು 1 ಇದ್ದರೆ
1 ಬಾರ್ ಅಂತಾದರೆ ಇದು 0 ಆಗುತ್ತೆ. ಸೊ 0 ಇಂಟು 0 ಇಲ್ಲಿ 0 ಆಗುತ್ತೆ. ಪ್ಲಸ್ ಎ ಬಿ ಬಾರ್ ಅಂದರೆ A1, ಬಿ ಬಾರ್ ಅಂದರೆ 0 ಬಾರ್ ಅಂದರೆ 1, 1.1. ಸೊ 0 + 1 is 1. ಸೊ ಔಟ್ಪುಟ್ ಇಸ್ 1. ಯಾವಾಗ ಬರುತ್ತೆ ಔಟ್ಪುಟ್ 1? ಆಪ್ಷನ್ ಸಿ, A = 1 and B = 0. So this question was asked in KSET 2021. The correct option is A = 1 and B = 0. Then next question. The logic circuit represents the internal circuit of a car which activates the bulb. To activate the bulb, what minimum conditions are to be achieved? The following are high signals. So ಏನು ಕಂಡೀಷನ್ ಅಂತ ಕೊಟ್ಟಿದ್ದಾರೆ. ಪ್ರೆಷರು ಗ್ರೇಟರ್ ದ್ಯಾನ್ 0.4 ಬಾರ್, ಟೆಂಪ್ರೇಚರ್ ಗ್ರೇಟರ್ ದ್ಯಾನ್ 300 ಕೆಲ್ವಿನ್, ಸ್ಪೀಡ್ ಗ್ರೇಟರ್ ದ್ಯಾನ್ 40 km/h, height greater than 15 meter. This question was asked in assistant professor exam KA 2021. ಇದನ್ನು CSIR ನೆಟ್ ಎಕ್ಸಾಮ್ನಲ್ಲಿ ಕೂಡ ಕೇಳಿದ್ದಾರೆ. ಸೇಮ್ ಕ್ವೆಶನ್ ವಾಸ್ ಆಸ್ಡ್ ಇನ್ CSIR ನೆಟ್ ಎಕ್ಸಾಮ್ ಆ್ಯಂಡ್ ದಿಸ್ ಸೇಮ್ ಕ್ವೆಶನ್ ವಾಸ್ ಆಸ್ಡ್ ಇನ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪ್ರೀವಿಯಸ್ 2021ನಲ್ಲಿ ನಡೆದಿದ್ದ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಸೊ ಈ ಸರ್ಕ್ಯೂಟ್ ಹಿಂಗೆ ಕೊಟ್ಟಿದ್ದಾರೆ, ಲಾಜಿಕ್ ಸರ್ಕ್ಯೂಟು. ಸೊ ಇದಕ್ಕೆ ಇಲ್ಲಿ ಎಲ್ಲದಕ್ಕೂ ನಾಟ್ ಗೇಟ್ ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ನಾಟ್ ಗೇಟ್ ಕೊಟ್ಟಿದ್ದಾರೆ ಅಂದರೆ ನಾವು ಏನು ನೋಡಬೇಕು, ಇದರಲ್ಲಿ ಎಲ್ಲವುದು ನಾಟ್ ಗೇಟ್ ಇದೆ ಅಂದರೆ ನಮಗೆ ಹೈ ಸಿಗ್ನಲ್ಸ್ ಇದ್ದಾಗ ಮಾತ್ರ ನಮಗೆ ಔಟ್ಪುಟ್ ಬರುತ್ತೆ. ಸೊ ಅದಕ್ಕೆ ಎಲ್ಲನೂ ನಾವು ಲೋ ಸಿಗ್ನಲ್ಸ್ ತೊಗೊಂಡ್ರೆ ಅಂದರೆ ಲೆಸ್ ದ್ಯಾನ್ ಅಂತ ತೊಗೊಂಡ್ರೆ ಅದರದ್ದು ಕಾಂಪ್ಲಿಮೆಂಟು ಹೈ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಹೈ ವ್ಯಾಲ್ಯೂ ಬರುತ್ತೆ. ಸೊ ಅದಕ್ಕೆ P ಶುಡ್ ಬಿ ಲೆಸ್ ದ್ಯಾನ್ 0.4 ಬಾರ್, T ಶುಡ್ ಬಿ ಲೆಸ್ ದ್ಯಾನ್ 300 ಕೆಲ್ವಿನ್, S ಶುಡ್ ಬಿ ಲೆಸ್ ದ್ಯಾನ್ 40 km/h ಆ್ಯಂಡ್ ಹೈಟ್ ಶುಡ್ ಬಿ ಲೆಸ್ ದ್ಯಾನ್ 15 meters ಅಂತ ಹೇಳ್ತೀವಿ. ಸೊ ಎಲ್ಲದ್ರದ್ದು ಇನ್ಪುಟ್ಟು ಲೆಸ್ ಇದ್ದಾಗ ನಮಗೆ ಔಟ್ಪುಟ್ಟು ಏನು ಮ್ಯಾಕ್ಸಿಮಮ್ ಬರುತ್ತೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್. ದೆನ್ ನೆಕ್ಸ್ಟು KSET 2013ನಲ್ಲಿ ಕೇಳಿರೋ ಕ್ವೆಶನ್ ಇದು. ಇಲ್ಲಿ ಏನು ಕೇಳಿದ್ದಾರೆ, ಈ ಸರ್ಕ್ಯೂಟ್ ಡಯಾಗ್ರಾಮ್ನಿ ಇನ್ ದ ಸರ್ಕ್ಯೂಟ್ ಶೋನ್ ಬಿಲೋ ದ ರಿಲೇಷನ್ ಬಿಟ್ವೀನ್ Y, A ಆ್ಯಂಡ್ B ಈಸ್. ಸೊ ಇಲ್ಲಿ ನಾನು ಸರ್ಕ್ಯೂಟ್ ಡಯಾಗ್ರಾಮ್ ಹಾಕಿದ್ದೀನಿ, ನಾನು ಇಲ್ಲಿ ರೆಡ್ಡಿಂಗಲ್ಲಿ ಬರೆದಿದ್ದೀನಿ ಔಟ್ಪುಟ್ ಏನು ಬರುತ್ತೆ ಅಂಥೇಳಿ. ಬಟ್ ಎಕ್ಸಾಮ್ನಲ್ಲಿ ನೀವೇ ಅದರದ್ದು ಔಟ್ಪುಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಗೇಟು ಎ ಸಿಗ್ನಲ್ ಇನ್ಪುಟ್ ಮಾಡಿದಾಗ ನಮಗೆ ಔಟ್ಪುಟ್ ಏನು ಬರುತ್ತೆ, ನಾಟ್ ಗೇಟು A ಬಾರ್ ಬರುತ್ತೆ. ಆ್ಯಂಡ್ ಬಿನ A ಬಾರ್ನ ಒಂದು ಆರ್ ಗೇಟ್ನಲ್ಲಿ ಕಳಿಸಿದ್ರೆ ನಮ್ಗೆ ಔಟ್ಪುಟ್ ಏನು ಬರುತ್ತೆ, A ಬಾರ್ ಪ್ಲಸ್ B ಬರುತ್ತೆ. A ಮತ್ತು ಬಿನ ಇನ್ನೊಂದು ಅಂಡ್ ಗೇಟ್ನಲ್ಲಿ ಕಳಿಸಿದ್ರೆ ಔಟ್ಪುಟ್ ಏನು ಬರುತ್ತೆ, A.B ಬರುತ್ತೆ. ಈ A.Bನ ಮತ್ತು A ಬಾರ್ ಪ್ಲಸ್ ಬಿನ ಎರಡನ್ನೂ ನಾವು ನ್ಯಾಂಡ್ ಗೇಟಲ್ಲಿ ಕಳಿಸಿದ್ರೆ ನಮಗೆ ಅದರದ್ದು ಕಾಂಪ್ಲಿಮೆಂಟ್ ಬರುತ್ತೆ. ಅದರದ್ದು ಕಾಂಪ್ಲಿಮೆಂಟ್ನ ಸಿಂಪ್ಲಿಫಿಕೇಷನ್ ನಾನು ಇಲ್ಲಿ ಬರ್ತಿದ್ದೀನಿ. ಸೊ ಆ ಕಾಂಪ್ಲಿಮೆಂಟ್ನ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಏನು ಬರುತ್ತೆ, ಆಪ್ಷನ್ ಬಿ, ದಟ್ ಈಸ್ A ಬಾರ್ ಪ್ಲಸ್ B ಬಾರ್. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಡ್ ಇನ್ KSET 2013. So this is all about the logic gates and hope you have understood this topic. So thank you for watching till the end. So if you have understood this video, comment and share ಮಾಡ್ರಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಇದ್ರದ್ದು PDF ನೋಟ್ಸ್ ಬೇಕು ಅಂದರೆ KSET ಫಿಸಿಕ್ಸ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯ್ನ್ ಆಗಿ. ಇದರದ್ದು PDF-ನ ಅದರಲ್ಲಿ ಶೇರ್ ಮಾಡ್ತೀನಿ. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಆ್ಯಂಡ್ ನಿಮ್ಮದು KSET ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಸೊ ಯು ಗಾಟ್ ಮೋರ್ ಟೈಮ್ ಟು ಪ್ರಿಪೇರ್ ಆ್ಯಂಡ್ ಯು ಕ್ಯಾನ್ ಪ್ರಿಪೇರ್ ವೆಲ್ ಫಾರ್ ದಟ್ ಎಕ್ಸಾಮ್. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಶೇರಿಂಗ್. ಥ್ಯಾಂಕ್ ಯು.